ಹೇಳ್ಕತೆ ಸರ್ವೇಭ್ಯಃ ಸ್ವಾಗತಂ. ಅಹಂ ರವಿಭಟ್ಟಃ ಧಾರವಾಡಸ್ಥ ICS ಮಹೇಶ್ ಪದವಿಪೂರ್ವ ಮಹಾವಿದ್ಯಾಲಯೇ ಸಂಸ್ಕೃತ ಉಪನ್ಯಾಸಕರೂಪೇಣ ಕಾರ್ಯಂ ಕುರ್ವನ್ನಸ್ಮಿ. ದ್ವಿತೀಯ PUC ಸಂಸ್ಕೃತ ವಿಷಯಃ ಪಂಚಮಃ ಪಾಠಃ ಮಹಾರಾಣಾ ಪ್ರತಾಪಃ. ಇತಿಹಾಸ ಗ್ರಂಥೇಭ್ಯಃ ಸಂಗೃಹೀತಃ ಅಯಂ ಪಾಠಃ ವರ್ತತೆ. ಮಹಾರಾಣಾ ಪ್ರತಾಪಃ ಪೀಠಿಕಾ ಇಯम् अस्ति. ಭಾರತೀಯ ಇತಿಹಾಸೆ ಕೇಚನ ತಪಸಾ ಜ್ಞಾನೇನ ಗ್ರಂಥಗ್ರಥನೇನ ಪ್ರಸಿದ್ಧಮಾಪನ್ನಾಃ. ಏತೆ ಋಷಯಃ ಮುನಯಃ ದಾರ್ಶನಿಕಾಃ ಕವಯಃ ಇತಿ ಬಹುಮನ್ಯಂತೆ. ಭಾರತೀಯ ಇತಿಹಾಸದಲ್ಲಿ ಕೆಲವರು ತಪಸ್ಸಿನಿಂದ, ಇನ್ನು ಕೆಲವರು ಜ್ಞಾನದಿಂದ, ಇನ್ನು ಕೆಲವರು ಗ್ರಂಥಗ್ರಥನೇನ ಅಂದರೆ ಅನೇಕ ಗ್ರಂಥಗಳ ರಚನೆಯಿಂದ ಪ್ರಸಿದ್ಧಿಯನ್ನು ಹೊಂದಿದ್ದಾರೆ. ಏತೆ ಋಷಯಃ ಮುನಯಃ ದಾರ್ಶನಿಕಾಃ ಕವಯಃ ಇತಿ ಬಹುಮನ್ಯಂತೆ. ಈ ರೀತಿಯಾಗಿ ಪ್ರಸಿದ್ಧಿ ಹೊಂದಿದವರನ್ನು ಋಷಿಗಳು, ಮುನಿಗಳು, ದಾರ್ಶನಿಕರು ಅಂದರೆ ದರ್ಶನಾದಿ ಶಾಸ್ತ್ರದಲ್ಲಿ ವಿಶೇಷವಾದಂತಹ ಪಾಂಡಿತ್ಯವನ್ನು ಸಂಪಾದಿಸಿದಂಥವರು, ಕವಿಗಳು ಈ ರೀತಿಯಾಗಿ ಬಹುಮನ್ಯಂತೆ ಅಂದರೆ ಬಹಳವಾಗಿ ಮನ್ನಿಸಲ್ಪಡುವಂಥವರು, ಗೌರವಿಸಲ್ಪಡುವಂಥವರು. ಅನ್ಯೇ ಕೇಚನ ಶೌರ್ಯೇಣ ತ್ಯಾಗೇನ ದೇಶಪ್ರೇಮ್ಣಾ ವಾ ಆಚಂದ್ರಾರ್ಕಂ ಕೀರ್ತಿಂ ಆರ್ಜಯನ್. ಅನ್ಯೇ ಕೇಚನ ಇನ್ನು ಕೆಲವರು ಶೌರ್ಯೇಣ ಶೌರ್ಯದಿಂದ, ತ್ಯಾಗೇನ ತ್ಯಾಗದಿಂದ, ದೇಶಪ್ರೇಮ್ಣಾ ವಾ ದೇಶಪ್ರೇಮದಿಂದ, ಆಚಂದ್ರಾರ್ಕಂ ಕೀರ್ತಿಂ ಆರ್ಜಯನ್ ಆಚಂದ್ರಾರ್ಕಂ ಸೂರ್ಯಚಂದ್ರರು ಇರುವಲ್ಲಿಯವರೆಗೆ ಅಂದರೆ ಶಾಶ್ವತವಾದಂತಹ ಕೀರ್ತಿಯನ್ನು ಸಂಪಾದಿಸಿದ್ದಾರೆ. ಬ್ರಹ್ಮತೇಜಸ ಕೇಚನ ಇಮಾಂ ಭೂಮಿಂ ಭೂಷಯಾಮಾಸುಹು. ಇನ್ನು ಕೆಲವರು ಬ್ರಹ್ಮತೇಜಸ ಅಂದರೆ ಬ್ರಹ್ಮತೇಜಸ್ಸಿನಿಂದ ಈ ಭೂಮಿಯನ್ನು ಭೂಷಯಾಮಾಸುಹು ಅಂದರೆ ಭೂಷಣಗೊಳಿಸಿದ್ದಾರೆ, ಅಂದರೆ ಉತ್ತಮಗೊಳಿಸಿದ್ದಾರೆ, ತಮ್ಮ ಕೊಡುಗೆಯನ್ನು ಈ ಭೂಮಿಗೆ ಕೊಟ್ಟಿದ್ದಾರೆ. ಅಪರೇ ವೀರಾಃ ಕ್ಷಾತ್ರೇಣ ಓಜಸಾ ಭರತಭೂಮೇಃ ಧರ್ಮಂ ಸಂಸ್ಕೃತಿಂ ಜನತಾಶ್ಚ ಸಂರಕ್ಷುಃ. ಅಪರೇ ವೀರಾಃ ಇನ್ನು ಕೆಲವು ವೀರರು, ಕ್ಷಾತ್ರೇಣ ಕ್ಷಾತ್ರ ತೇಜಸ್ಸಿನಿಂದ, ಓಜಸಾ ಭರತಭೂಮೇಃ ಹಾಗೂ ಓಜಸ್ಸಿನಿಂದ ಭಾರತ ದೇಶವನ್ನು, ಭರತ ಭೂಮಿಯನ್ನು, ಭೂಮಿಯಲ್ಲಿರುವ ಧರ್ಮವನ್ನು, ಸಂಸ್ಕೃತಿಯನ್ನು, ಜನರನ್ನು ಸಂರಕ್ಷುಃ ಅಂದರೆ ರಕ್ಷಿಸಿದ್ದಾರೆ. ತಾದೃಶೇಷು ಅನ್ಯತಮಃ ಮಹಾರಾಣಾ ಪ್ರತಾಪಃ. ಅವರಲ್ಲಿ ಒಬ್ಬವನು ಮಹಾರಾಣಾ ಪ್ರತಾಪ ಎನ್ನುವ ವೀರನು. ಭಾರತಸ್ಯ ಪಶ್ಚಿಮಸ್ಯಾಂ ದಿಶಿ ಸಹಸ್ರಾಧಿಕವರ್ಷೇಭ್ಯಃ ಆಕ್ರಮಣಂ ಭವತಿ ಸ್ಮ. ಭಾರತದ ಪಶ್ಚಿಮ ಭಾಗದಲ್ಲಿ ಸಾವಿರಾರು ವರ್ಷಗಳಿಂದ ಆಕ್ರಮಣ ಎನ್ನುವಂಥದ್ದು ಆಗ್ತಾ ಇತ್ತು. ಅಂದರೆ ಭೂಮಿಗೋಸ್ಕರವಾಗಿ, ಸಂಪತ್ತಿಗೋಸ್ಕರವಾಗಿ ವಿದೇಶಿಗರು ಅಥವಾ ಬೇರೆ ದೇಶದವರು ಆಕ್ರಮಿಸ್ತಾ ಇದ್ದರು. ಇಮಂ ದೇಶಂ ಬಹುಸಂಪದಾಭರಿತಂ ಇತಿ ಮನ್ವಾನಾಃ ವೈದೇಶಿಕಾಃ ತಾಂ ಸಂಪದಂ ಆತ್ಮಸಾತ್ಕರ್ತುಂ ಆಗಚ್ಚಂತಿ ಸ್ಮ. ಇಮಂ ದೇಶಂ ಈ ಭಾರತ ದೇಶವನ್ನು ಬಹುಸಂಪದಾಭರಿತಂ ಇತಿ ಮನ್ವಾನಾಃ ಬಹಳಷ್ಟು ಸಂಪತ್ತು ಉಳ್ಳಂತಹ ದೇಶ ಇಲ್ಲಿ ಎಂದು ತಿಳಿದು, ವೈದೇಶಿಕಾಃ ವಿದೇಶಿಗರು, ತಾಂ ಸಂಪದಂ ಆ ಸಂಪತ್ತನ್ನು, ಆತ್ಮಸಾತ್ಕರ್ತುಂ ತಮ್ಮ ಸಾಕ್ಷಾತ್ಕಾರಗೊಳಿಸಲು ಅಂದರೆ ಅದನ್ನು ಪಡೆದುಕೊಳ್ಳಲು ಆಗಚ್ಚಂತಿ ಸ್ಮ ಆಗಮಿಸ್ತಾ ಇದ್ದರು. ತದ್ವಿರುದ್ಧಂ ರಾಜಸ್ಥಾನ ಪ್ರದೇಶೆ ರಾಜಪುತ್ರಾಃ ಆಕ್ರಮಣಶೀಲಾನಾಂ ಪ್ರತಿರೋಧಾಯ ಮಹಾಂತಂ ಪ್ರಯತ್ನಂ ಚಕ್ರುಃ. ತದ್ವಿರುದ್ಧಂ ಯಾವಾಗ ನಮ್ಮ ದೇಶದ ಭೂಮಿಯ ಮೇಲೆ, ಸಂಪತ್ತಿನ ಮೇಲೆ ವಿದೇಶಿಗರು ಆಕ್ರಮಣ ಮಾಡಲಿಕ್ಕೆ ಪ್ರಾರಂಭಿಸಿದರು, ಆ ಸಮಯದಲ್ಲಿ ರಾಜಸ್ಥಾನ ಪ್ರದೇಶದಲ್ಲಿ ರಾಜಪುತ್ರಾಹ ಅಂದರೆ ರಾಜಕುಮಾರರು ಆಕ್ರಮಣಶೀಲಾನಾಂ ಪ್ರತಿರೋಧಾಯ ಮಹಾಂತಂ ಪ್ರಯತ್ನಂ ಚಕ್ರುಹು ಆಕ್ರಮಣಶೀಲರಿಗೆ ಪ್ರತಿರೋಧವನ್ನು ಒಡ್ಡುತ್ತಾ, ಅವರಿಗೆ ಸವಾಲನ್ನು ಒಡ್ಡುತ್ತಾ ಮಹಾಂತಂ ಪ್ರಯತ್ನಂ ಬಹಳ ಪ್ರಯತ್ನವನ್ನು ಮಾಡ್ತಾ ಇದ್ದರು. ಏತೇಷಾಂ ರಾಜಪುತ್ರಾಣಾಂ ಶೌರ್ಯಗಾಥಾ ಮಹಿಳಾನಾಂ ತ್ಯಾಗನಿಷ್ಠಾ ಚ ಅದ್ಯಾಪಿ ಯೂನಃ ಸ್ವದೇಶಕಾರ್ಯೇ ಪ್ರೇರಯತಿ. ಏತೇಷಾಂ ರಾಜಪುತ್ರಾಣಾಂ ಶೌರ್ಯಗಾಥಾ ಈ ರಾಜಪುತ್ರರ ಶೌರ್ಯದ ಕಥೆಗಳು, ಮಹಿಳಾನಾಂ ತ್ಯಾಗನಿಷ್ಠಾ ಚ ಹಾಗೂ ಅಂದಿರುವಂತಹ ವೀರ ಮಹಿಳೆಯರ ತ್ಯಾಗ ಹಾಗೂ ನಿಷ್ಠೆ
ಇದು ಅದ್ಯಾಪಿ ಇವತ್ತಿಗೂ ಕೂಡ ಯೂನಾಹ ಅಂತಂದರೆ ಯುವಕರನ್ನು ಸ್ವದೇಶ ಕಾರ್ಯಂ ಪ್ರೇರಯತಿ, ದೇಶದ ಕಾರ್ಯವನ್ನು ಮಾಡಲಿಕ್ಕೆ ಅಂದರೆ ಯೋಧರಾಗಲಿಕ್ಕೆ, ಸೈನಿಕರಾಗಿ ದೇಶ ಸೇವೆಯನ್ನು ಮಾಡಲಿಕ್ಕೆ ಪ್ರೇರೇಪಿಸ್ತಾ ಇದೆ. ಮೇವಾಡ ಇತಿ ಸ್ಥಳಂ ರಾಜಸ್ಥಾನೇ ಅತ್ಯಂತಂ ಪ್ರಸಿದ್ಧಮಾಸೀತ್. ಮೇವಾಡ ಎನ್ನುವ ಪ್ರದೇಶ ರಾಜಸ್ಥಾನ ಎನ್ನುವ ರಾಜ್ಯದಲ್ಲಿ ಅತ್ಯಂತ ಪ್ರಸಿದ್ಧವಾದಂತಹ ಪ್ರದೇಶವಾಗಿತ್ತು. ತತ್ಸ್ಥಳಂ ತತ್ರ ಉತ್ಪನ್ನಾನಾಂ ಶೂರಜನಾನಾಂ ಶೌರ್ಯೇಣ ಆತ್ಮಾಹುತ್ಯಾ ಚ ಮಹತೀಂ ಪ್ರಸಿದ್ಧಿಂ ಅವಾಪ. ತತ್ಸ್ಥಳಂ ಆ ಸ್ಥಳವನ್ನು, ತತ್ರ ಉತ್ಪನ್ನಾನಾಂ ಶೂರಜನಾನಾಂ ಅಲ್ಲಿ ಹುಟ್ಟುತ್ತಿರುವಂತಹ ಶೂರಜನರು, ಶೌರ್ಯೇಣ ಆತ್ಮಾಹುತ್ಯಾ ಚ ಶೌರ್ಯದಿಂದ ಆತ್ಮಾಹುತಿಯಿಂದ, ಮಹತೀಂ ಪ್ರಸಿದ್ಧಿಂ ಅವಾಪ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದುಕೊಂಡಿತ್ತು. ಯಾವುದು? ಮೇವಾಡ ಎನ್ನುವ ಪ್ರದೇಶ. ಅಲ್ಲಿರುವಂತಹ ಶೂರಜನರು ಹಾಗೂ ಅವರ ಶೌರ್ಯ ಮತ್ತು ಆತ್ಮಾಹುತಿಯಂತಹ ರಾಜ್ಯವನ್ನು ಏನಕೇನ ಪ್ರಕಾರೇಣ ರಕ್ಷಿಸಿಕೊಳ್ಳಬೇಕು ಎನ್ನುವ ಒಂದು ಮಹದಾದಂತಹ ಇಚ್ಛೆ. ಅತ್ರತ್ಯೇ ಸಿಸಿದೀಯ ವಂಶೇ ಬಪ್ಪರಾವಲಃ ರಾಣಾಹಮೀರಃ ರಾಣಾಸಾಂಗಃ ಪ್ರಭೂತಯಃ ಶೂರಾಃ ಜನ್ಮಲೇಭಿರೆ. ಅತ್ರತ್ಯೇ ಇಲ್ಲಿ ಸಿಸಿದೀಯ ವಂಶೇ, ಸಿಸಿದೀಯ ಎನ್ನುವ ವಂಶದಲ್ಲಿ ಬಪ್ಪರಾವಲ ಎನ್ನುವವನು, ರಾಣಾಹಮೀರ ಎನ್ನುವನು, ರಾಣಾಸಾಂಗ ಮುಂತಾದಂತಹ ಶೂರರು ಜನ್ಮಲೇಭಿರೆ ಜನ್ಮವನ್ನು ಪಡೆದಿದ್ದರು. ಏತಸ್ಮಿನ್ನೇವ ಪುಣ್ಯವಂಶೇ ರಾಣಾಪ್ರತಾಪಸಿಂಹ 40 ವರ್ಷೆ ಮೇ ಮಾಸೆ 9ನೇ ದಿನಾಂಕೆ. ಏತಸ್ಮಿನ್ನೇವ ಪುಣ್ಯವಂಶೆ, ಈ ಪುಣ್ಯವಂಶದಲ್ಲಿ ರಾಣಾಪ್ರತಾಪಸಿಂಹ ಎನ್ನುವಂಥವನು 40 ವರ್ಷೆ 1540 1540 ಮೇ ಮಾಸೆ 9ನೇ ದಿನಾಂಕೆ, ಮೇ ತಿಂಗಳ 9ನೆಯ ತಾರೀಕಿನಂದು ಕುಂಬಲ ಗ್ರಾಮೆ, ಕುಂಬಲ ಅಥವಾ ಜುನಿ ಕಚೇರಿ ಎನ್ನುವ ಗ್ರಾಮದಲ್ಲಿ ಏಕಃ ದ್ವಿತೀಯ ಸೂರ್ಯ ಇವ ಉದಿತಃ, ಎರಡನೆಯ ಸೂರ್ಯ ಎನ್ನುವಂತೆ ಉದಯಿಸಿದನು. ಅಸ್ಯ ಮಾತಾ ಜಾವಂತಾಬಾಯಿ ಚೌವ್ಹಾಣ, ಈ ರಾಣಾ ಪ್ರತಾಪ್ ಸಿಂಹನ ತಾಯಿಯ ಹೆಸರು ಜಾವಂತಾಬಾಯಿ ಚೌವ್ಹಾಣ. ದ್ವಿತೀಯ ಪಿತಾ ಚ ದ್ವಿತೀಯ ಉದಯಸಿಂಹ, ತಂದೆಯಾದರೂ ಎರಡನೆಯ ಉದಯಸಿಂಹನು. ತಸ್ಮಿನ್ ಸಮಯೇ ಬಹವೋ ರಾಜಾನಃ ಮೊಘಲ್ ಚಕ್ರವರ್ತಿಭಿಃ ಸಹ ಅಯುಧ್ಯ ಪರಾಜಯಂ ಅನುಭೂಯ ತೇನೇವ ದಿಲ್ಲೀಶ್ವರಾನ್ ಭಾವಯಂತಿ ಸ್ಮ. ತಸ್ಮಿನ್ ಸಮಯೇ, ಆ ಸಮಯದಲ್ಲಿ ಅಂದರೆ 16ನೇ ಶತಮಾನದ ಸಮಯದಲ್ಲಿ, ರಾಣಾ ಪ್ರತಾಪನ ಜನನವಾಗುವ ಸಮಯದಲ್ಲಿ 1540 ಇಸ್ವಿ ಅಂದರೆ 16ನೇ ಶತಮಾನದಲ್ಲಿ, ಬಹವೋ ರಾಜಾನಃ ಬಹಳಷ್ಟು ರಾಜರುಗಳು, ಮೊಘಲ್ ಚಕ್ರವರ್ತಿಭಿಃ ಸಹ ಅಯುಧ್ಯ ಮೊಘಲ್ ಚಕ್ರವರ್ತಿಗಳೊಡನೆ ಯುದ್ಧ ಮಾಡಿ, ಪರಾಜಯಂ ಅನುಭೂಯ ಪರಾಜಯವನ್ನು ಹೊಂದಿ, ತಾನೇವ ದಿಲ್ಲೀಶ್ವರಾನ್ ಭಾವಯಂತಿ ಸ್ಮ ಅವರೇ ದಿಲ್ಲೀಶ್ವರಾನ್ ಅಂದರೆ ದಿಲ್ಲಿಯ ರಾಜರು, ದೆಹಲಿಯ ಗದ್ದುಗೆ ಅಥವಾ ಸಿಂಹಾಸನದ ರಾಜರು, ನಮಗೆ ಅವರೇ ರಾಜರು ಎಂದು ಭಾವಿಸುತ್ತಿದ್ದರು. ಕೇಚನ ತೇಷಾಮೇವ ಸೇವೆಯ ಆತ್ಮಾನಃ ಧನ್ಯಾನ್ ಮೇನಿರೆ, ಕೇಚನ ಕೆಲವರು ತೇಷಾಮೇವ ಸೇವೆಯ ಅವರ ಸೇವೆಯನ್ನು ಮಾಡುವುದರಲ್ಲಿ ಅಂದರೆ ಒಳ ಒಪ್ಪಂದವನ್ನು ಮಾಡಿಕೊಂಡು ಅವರ ಸೇವೆಯನ್ನು ಮಾಡುವುದರಲ್ಲಿ ಆತ್ಮಾನಃ ಧನ್ಯಾನ್ ಮೇನಿರೆ ತಮ್ಮ ಆತ್ಮ ಜೀವನ ಅಂದರೆ ಸಾರ್ಥಕವಾಯಿತು ಅಂತ ಸಾರ್ಥಕತೆಯನ್ನು ತಮ್ಮ ಜೀವನದ ಸಾರ್ಥಕ್ಯದ ಕ್ಷಣಗಳನ್ನು ಅನುಭವಿಸುತ್ತಿದ್ದರು. ತಸ್ಮಿನ್ ಕಾಲೇ ಅಕ್ಬರ್ ಬಾದಶಃ ದೆಹಲ್ಯಾಂ ಶಾಸನಂ ಕರೋತಿ ಸ್ಮ, ಆ ಸಮಯದಲ್ಲಿ ಇವತ್ತಿನ ಭಾರತ ದೇಶದ ರಾಜಧಾನಿಯಾದಂತಹ ದೆಹಲಿ ಅದನ್ನು ಅಕ್ಬರ್ ಎನ್ನುವಂತಹ ರಾಜನು ಆಳ್ತಾ ಇದ್ದ. ಸಹ ಅನ್ಯರಾಜ್ಯೇಷು ವಿದ್ಯಮಾನಂ ಪರಸ್ಪರ ಕಲಹಂ ಏವ ಉಪಯುಜ್ಯ ಆತ್ಮಾನಃ ಶಕ್ತಿಂ ಅವರ್ಧಯತ. ಸಹ ಅವನು ಅಂದರೆ ಅಕ್ಬರ್ ಬಾದಶಹನು ಅನ್ಯರಾಜ್ಯೇಷು ವಿದ್ಯಮಾನಂ ಬೇರೆ ಬೇರೆ ರಾಜ್ಯದ ರಾಜರುಗಳಲ್ಲಿ ಇರುವಂತಹ ಪರಸ್ಪರ ಕಲಹಂ ಏವ ಉಪಯುಜ್ಯ ಪರಸ್ಪರವಾದಂತಹ ಕಲಹವನ್ನೇ ಉಪಯೋಗಿಸಿಕೊಂಡು ಆತ್ಮಾನಃ ಶಕ್ತಿಂ ಅವರ್ಧಯತ ತನ್ನ ಶಕ್ತಿಯನ್ನು ಹೆಚ್ಚಿಸಿಕೊಳ್ತಾ ಇದ್ದ. ತೇನ ವಶೀಕೃತಾ ಕೇಚನ ರಾಜಾನಃ ತಸ್ಯ ಸೇವೆಯ ನಿತರಾಂ ಆಸನ್. ತೇನ ವಶೀಕೃತಾ ಕೇಚನ ರಾಜಾನಃ ಅವನಿಂದ ವಶೀಕರಣವಾದಂತಹ ಕೆಲವು ರಾಜರುಗಳು ತಸ್ಯ ಸೇವೆಯ ನಿತರ ಆತ್ಮ ಆಸನ್ ಅವನ ಸೇವೆಯನ್ನು ಮಾಡುವುದರಲ್ಲಿ ನಿರತರಾಗಿದ್ದರು. ಅಂದರೆ ಅಕ್ಬರ್ ಬಾದಶಾಹನ ಸೇವೆಯನ್ನು ಮಾಡಿದುಕೊಂಡು ಇವರು ಸುಖವಾಗಿದ್ದರು. ದೇಶರಕ್ಷಣಾರ್ಥಂ ಸರ್ವದಾ ಬದ್ಧಪರಿಕರೇಷು ರಾಜಪುತ್ರೇಷ್ವೇವ ಸ್ವಕರ್ತವ್ಯವಿರತೇಷು ಕಾ ಕಥಾ ಅನ್ಯೇಷಾಂ ರಾಜ್ಯಂ. ದೇಶರಕ್ಷಣಾರ್ಥಂ ಸರ್ವದಾ ಬದ್ಧಪರಿಕರೇಷು ದೇಶರಕ್ಷಣೆಗೋಸ್ಕರವಾಗಿ
ಯಾವಾಗಲೂ ಬದ್ಧ ಪರಿಕರೇಶು ಸಿದ್ಧರಾಗಿ ಇರುವಂತಹ ರಾಜಪುತ್ರೇಶ್ವೇವ ರಾಜಪುತ್ರರುಗಳು ಸ್ವಕರ್ತವ್ಯ ವಿರತೇಶು ತಮ್ಮ ಕರ್ತವ್ಯವನ್ನು ಮರೆತರೆ. ಯಾಕೆಂದರೆ ರಾಜರು ಮತ್ತು ಸೈನಿಕರು ರಾಜಪುತ್ರರದ ಕೆಲಸ ದೇಶವನ್ನು ರಕ್ಷಿಸುವಂಥದ್ದು, ರಾಜ್ಯಭಾರವನ್ನು ಮಾಡುವಂಥದ್ದು. ಅಂತಹ ವೀರರೇ ತಮ್ಮ ಕರ್ತವ್ಯವನ್ನು ಮರೆತರೆ, ಸ್ವಕರ್ತವ್ಯ ವಿರತೇಶು ಅಂದರೆ ತಮ್ಮ ಕರ್ತವ್ಯವನ್ನು ಮರೆತರೆ ಅಥವಾ ಕಡೆಗಣಿಸಿದರೆ, ಕಾ ಕಥಾ ಅನ್ಯೇಷಾಂ ರಾಜ್ಞಾಂ ಬೇರೆ ರಾಜರುಗಳ ಅಂದರೆ ಚಿಕ್ಕ ಪುಟ್ಟ ರಾಜ್ಯದ ರಾಜರುಗಳ ಕಥೆ ಏನು. ಸರ್ವತಾ ಭರತಭೂಮಿ ವೈದೇಶಿಕ ಪದಾಕ್ರಾಂತ ದಾಸ್ಯದೂಷಿತ ಚ ಆಸೀತ್. ಸರ್ವಥಾ ಯಾವಾಗಲೂ ಭರತಭೂಮಿ ಭಾರತ ದೇಶವು ವೈದೇಶಿಕ ಪದಾಕ್ರಾಂತ ವಿದೇಶಿಗಳಿಂದ ಆಕ್ರಮಣಗಳಿಂದ ದಾಸ್ಯದೂಷಿತ ಚ ಆಸೀತ್ ದಾಸ್ಯಕ್ಕೆ ಒಳಗಾಗಿತ್ತು. ಅಂದರೆ ಭರತಭೂಮಿಯನ್ನು ವಿದೇಶಿಗರು ಆಳ್ತಾ ಇದ್ದರು, ಅವರಿಂದ ದಾಸ್ಯಕ್ಕೆ ಒಳಗಾಗಿ ನಾವು ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದೆವು. ಇತ್ತಂ ಅಂಧಕಾರೇ ಸರ್ವತ್ರ ವ್ಯಾಪ್ತೆ ರಾಣಾಪ್ರತಾಪ ದೀಪಶಿಖೇವ ಆತ್ಮಗೌರವಸ್ಯ ಮೂರ್ತಿಮಿವ ತಸ್ಮಿನ್ ಕಾಲಖಂಡೇ ಭ್ರಾಜತೆ ಸ್ಮ. ಇತ್ತಂ ಅಂಧಕಾರೇ ಈ ರೀತಿಯಾದಂತಹ ಅಂಧಕಾರ ಇರುವ ಸಂದರ್ಭದಲ್ಲಿ, ಸರ್ವತ್ರ ವ್ಯಾಪ್ತೆ ಎಲ್ಲ ಕಡೆಗಳಿಗೆ ವ್ಯಾಪಿಸಿರುವಂತಹ ಸಮಯದಲ್ಲಿ, ರಾಣಾಪ್ರತಾಪನು ದೀಪಶಿಖೇವ ದೀಪದಂತೆ ಅಂದರೆ ಕತ್ತಲೆ ಅಂಧಕಾರದಲ್ಲಿ ದೀಪ ಹೇಗೆ ಬೆಳಗತ್ತೋ ಆ ರೀತಿಯಲ್ಲಿ ವಿಶ್ವಾಸವನ್ನು ಹುಟ್ಟಿಸುವಂತಹ ಆತ್ಮಗೌರವಸ್ಯ ಮೂರ್ತಿಮಿವ ಅರಿವ ಆತ್ಮಗೌರವದ ಮೂರ್ತಿಯೋ ಎನ್ನುವಂತೆ ತಸ್ಮಿನ್ ಕಾಲಖಂಡೇ ಆ ಕಾಲಖಂಡದಲ್ಲಿ ಅಂದರೆ 16ನೇ ಶತಮಾನದ ಉತ್ತರಾರ್ಧದಲ್ಲಿ ಭ್ರಾಜತೆ ಸ್ಮ ಅಂದರೆ ಶೋಭಿಸ್ತಾ ಇದ್ದನು, ಅವನ ಮೇಲೆ ವಿಶ್ವಾಸವನ್ನು ಇಡುವಂತಹ ಒಂದು ಸನ್ನಿವೇಶ ಇತ್ತು. ಯದ್ಯಪಿ ಪ್ರತಾಪಸ್ಯ ಪಿತಾ ಉದಯಸಿಂಹ ಪ್ರತಾಪಿ ರಾಜ ಆಸೀತ್ ಕಿಂತು ಪ್ರತಿಕೂಲತ್ವಾತ್ ಚಿತ್ತೌಡ ಮೇವಾಡ ಇತ್ಯಾದಿ ಸ್ಥಳಾನಿ ಅನ್ವಪಶ್ಯನ್. ಯದ್ಯಪಿ ಒಂದು ವೇಳೆ ಪ್ರತಾಪಸ್ಯ ಪಿತಾ ಪ್ರತಾಪನ ತಂದೆಯಾದಂತಹ ಉದಯಸಿಂಹನು ಪ್ರತಾಪಿ ರಾಜ ಆಸೀತ್ ಪ್ರತಾಪಿಯಾದಂತಹ ರಾಜನು ಆಗಿದ್ದನು. ಕಿಂತು ಆದರೆ ಪ್ರತಿಕೂಲತ್ವಾತ್ ಪ್ರತಿಕೂಲವಾದಂತಹ ವಾತಾವರಣ ಸೃಷ್ಟಿಯಾಗಿರುವುದರಿಂದ ಅಂದರೆ ಕೆಲವೊಬ್ಬ ಚಕ್ರವರ್ತಿಗಳು ಮೊಘಲ್ ಚಕ್ರವರ್ತಿಗಳೊಟ್ಟಿಗೆ ಗುಪ್ತವಾದಂತಹ ಒಳ ಒಪ್ಪಂದವನ್ನು ಮಾಡಿಕೊಂಡಿದ್ದರಿಂದ ಚಿತ್ತೌಡ ಮೇವಾದಾದಿ ಸ್ಥಳಾನಿ ಚಿತ್ತೋಡ ಮತ್ತು ಮೇವಾಡ ಮುಂತಾದಂತಹ ಸ್ಥಳಗಳು ಅನ್ಯವಶಾನ್ಯ ಭೂವನ್ ಬೇರೆಯವರ ವಶವಾಗಿತ್ತು ಅಂದರೆ ಪರವಶವಾಗಿತ್ತು. ಪಿತುರನಂತರಂ ಸಿಂಹಾಸನಂ ಅಧಿರೂಢ ರಾಣಾಪ್ರತಾಪ ಹಸ್ತಚ್ಯುತಾನ್ ಪ್ರಮುಖಾನ್ ಏತೇಷಾಂ ಸ್ಥಾನಾನಾಂ ಸ್ವಾಯತ್ತೀಕರಣಾಯ ಚಿಂತಯಿತುಂ ಆರಭೆ. ಪಿತುರನಂತರಂ ತಂದೆಯ ನಂತರದಲ್ಲಿ ಸಿಂಹಾಸನಂ ಅಧಿರೂಢ ಸಿಂಹಾಸನಾರೂಢನಾದಂತಹ ರಾಣಾಪ್ರತಾಪನು ಹಸ್ತಚ್ಯುತಾನ್ ಪ್ರಮುಖಾನಾಂ ಕೈತಪ್ಪಿ ಹೋಗಿರುವಂತಹ ಹಸ್ತಚ್ಯುತಾನ್ ಅಂದರೆ ತನ್ನ ತಂದೆಯಿಂದ ಕಳೆದು ಹೋಗಿರುವಂತಹ ಇವರ ಸಾಮ್ರಾಜ್ಯದಿಂದ ಕಳೆದು ಹೋಗಿರುವಂತಹ ಪ್ರದೇಶಗಳನ್ನು ಪ್ರಮುಖಾನ್ ಏತೇಷಾಂ ಸ್ಥಾನಾನಾಂ ಪ್ರಮುಖವಾದಂತಹ ಈ ರೀತಿಯ ಸ್ಥಾನಗಳನ್ನು ಸ್ವಾಯತ್ತೀಕರಣ ಅಂದರೆ ಪುನಃ ವಶಪಡಿಸಿಕೊಳ್ಳಲಿಕ್ಕೋಸ್ಕರವಾಗಿ ಚಿಂತಯಿತುಂ ಆರಭೆ ಚಿಂತಿಸಲು ಪ್ರಾರಂಭಿಸಿದನು. ಪ್ರಥಮಂ ರಾಣಾಪ್ರತಾಪ ಗಣ್ಯಾನಾಂ ಸಭಾಂ ಆಕಾರಿತವಾನ್. ಮೊದಲು ರಾಣಾಪ್ರತಾಪನು ಗಣ್ಯರ ಅಂದರೆ ಅಲ್ಲಿರುವಂತಹ ಶ್ರೇಷ್ಠವಾದಂತಹ ವ್ಯಕ್ತಿಗಳ ಸೇನಾ ನಾಯಕರಿರ್ಬೋದು ಮುಂತಾದಂತಹ ಪ್ರಮುಖರ ಸಭೆಯನ್ನು ಆಕಾರಿತವಾನ್ ಕರೆದನು. ಯಾವತ್ ಪರ್ಯಂತಂ ಪರವಶಂ ರಾಜ್ಯಂ ಸ್ವವಶಂ ನಾಧಿಗಚ್ಚತಿ ತಾವತ್ ಪರ್ಯಂತಂ ಸ್ವರ್ಣ ರಜತಾದಿ ಪಾತ್ರೇಷು ಭೋಜನಂ ನ ಕರಿಷ್ಯಾಮಿ. ಎಲ್ಲಿಯವರೆಗೆ ಪರವಶಂ ರಾಜ್ಯಂ ಸ್ವವಶಂ ನಾಧಿಗಚ್ಚತಿ ಪರವಶವಾಗಿರುವಂತಹ ರಾಜ್ಯ ಸ್ವವಶವಾಗುವುದಿಲ್ಲವೋ ತನ್ನ ಕೈವಶವಾಗುವುದಿಲ್ಲವೋ ಅಲ್ಲಿಯವರೆಗೆ ಸ್ವರ್ಣ ರಜತಾದಿ ಪಾತ್ರೇಷು ಸುವರ್ಣ ಅಂತಂದರೆ ಬಂಗಾರ, ರಜತ ಅಂತಂದರೆ ಬೆಳ್ಳಿ ಮತ್ತು ಬಂಗಾರದ ಪಾತ್ರೆಯಲ್ಲಿ ಭೋಜನಂ ನ ಕರಿಷ್ಯಾಮಿ ಊಟವನ್ನು ಮಾಡೋದಿಲ್ಲ. ಮೃದುಶಯನೇ ನ ಶೈಷ್ಯೆ ಮೆತ್ತಗಿನ ಹಾಸಿಗೆಯ ಮೇಲೆ ಮಲಗುವುದಿಲ್ಲ. ರಾಜಪ್ರಸಾದೇ ನ ವತ್ಸ್ಯಾಮಿ ರಾಜಪ್ರಾಸಾದದಲ್ಲಿ ವಾಸವನ್ನು ಮಾಡುವುದಿಲ್ಲ ಅಂದರೆ ಎಲ್ಲ ರಾಜ್ಯದ ಸುಖವನ್ನು ತ್ಯಜಿಸುತ್ತೇನೆ ಎಂದು. ಇತಿ ತೇಷಾಂ ಪುರತಃ ಪ್ರತಿಜ್ಞಾಂ ಸ್ವೀಕೃತವಾನ್ ಈ ರೀತಿಯಾಗಿ ಎಲ್ಲರ ಎದುರಿಗೆ ಪ್ರತಿಜ್ಞೆಯನ್ನು ಸ್ವೀಕರಿಸಿದನು.
ತದಾನೀಂ ಹಲ್ದಿಘಾಟ್ ಪ್ರದೇಶೆ ವೈರಿಭಿಃ ಸಹ ಘೋರಂ ಯುದ್ಧಂ ಸಂಬಭೂವ. ಅದೇ ಸಮಯದಲ್ಲಿ ಹಲ್ದಿಘಾಟ್ ಪ್ರದೇಶದಲ್ಲಿ ವೈರಿಗಳೊಟ್ಟಿಗೆ ಘೋರವಾದಂತಹ ಯುದ್ಧವು ಸಂಭವಿಸಿತು. ವೈರಿಣಾಂ ಸೈನ್ಯಂ ಸಮುದ್ರೋಪಮಂ ಆಸೀತ್. ವೈರಿಗಳ ಸೈನ್ಯ ಹೇಳುವಂತಹದ್ದು ಸಮುದ್ರಕ್ಕೆ ಸಮಾನವಾಗಿ, ಅಂದರೆ ದೀರ್ಘವಾದಂತಹ ವಿಶಾಲವಾದಂತಹ ಬಹಳಷ್ಟು ಸಂಪದ್ಭರಿತವಾದಂತಹ ಸೈನ್ಯ ಆಗಿತ್ತು. ರಾಣಾ ಪ್ರತಾಪ ರಣರಂಗೆ ಘೋರಂ ಅಯುಧ್ಯತ. ರಾಣಾ ಪ್ರತಾಪನು ರಣಾಂಗಣದಲ್ಲಿ ಘೋರಂ ಅಂದರೆ ವೀರಾಧಿವೀರನಾಗಿ ಹೋರಾಡಿದನು. ಕಿಂತು ಪೂರ್ಣಜಯಂ ಪ್ರಾಪ್ತಂ ನ ಶಶಾಕ. ಆದರೆ ಪೂರ್ಣ ಪ್ರಮಾಣವಾದಂತಹ ಜಯ ಹೇಳುವಂಥದ್ದು ಅವನಿಗೆ ಸಿಗಲಿಲ್ಲ. ಸ್ವಸ್ಯ ಆಪ್ತಸ್ಯ ಅಶ್ವಸ್ಯ ಚೇತಕಾಖ್ಯಸ್ಯ ಸಹಾಯಂ ಸಹ ಸರ್ವದಾ ಪ್ರಾಪ್ತವಾನ್. ಸ್ವಸ್ಯ ಆಪ್ತಸ್ಯ, ರಾಣಾ ಪ್ರತಾಪನು ಯುದ್ಧಕ್ಕೆ ಹೋಗುವ ಸಮಯದಲ್ಲಿ ಆಪ್ತವಾದಂತಹ ಅಶ್ವಸ್ಯ ಕುದುರೆಯಾದಂತಹ ಚೇತಕಾಖ್ಯಸ್ಯ, ಚೇತಕ ಎನ್ನುವ ಹೆಸರಿನ ಕುದುರೆಯ ಸಹಾಯವನ್ನು ಸಹ ಸರ್ವದಾ ಪ್ರಾಪ್ತವಾನ್, ಯಾವಾಗಲೂ ಪಡೆಯುತ್ತಿದ್ದನು. ತೇನ ಸಹ ಆಪದಃ ಆತ್ಮಾನಂ ರಕ್ಷಿತುಂ ಶಕ್ತ ಆಸೀತ್. ತೇನ ಸಹ ಇವನೊಟ್ಟಿಗೆ ಆಪದಃ ಆತ್ಮಾನಂ ರಕ್ಷಿತುಂ, ಸಂಕಷ್ಟದ ಸಮಯದಲ್ಲಿ ಇವನನ್ನು ರಕ್ಷಿಸಲಿಕ್ಕೆ, ಅಂದರೆ ರಾಣಾ ಪ್ರತಾಪನನ್ನು ರಕ್ಷಿಸಲಿಕ್ಕೆ ಆ ಚೇತಕ ಎನ್ನುವಂತಹ ಕುದುರೆಯು ಸಜ್ಜಾಗಿತ್ತು, ಸಿದ್ಧವಾಗಿತ್ತು, ಎಲ್ಲ ರೀತಿಯಾದಂತಹ ತರಬೇತಿಯನ್ನು ಪಡೆದಿತ್ತು. ಅರಣ್ಯ ಗುಹಾ ಪ್ರದೇಶೇಷು ಉಷಿತ್ವಾ ಸ್ವಸಂಕಲ್ಪಸಿದ್ಧಯೇ ಸೈನ್ಯ ಸಂಗ್ರಹಣಂ ಉಪಾಕ್ರಮತ. ಅರಣ್ಯ ಗುಹಾ ಪ್ರದೇಶೇಷು ಉಷಿತ್ವ. ರಾಣಾ ಪ್ರತಾಪನು ಈ ಹಿಂದಿನ ಪ್ಯಾರಾದಲ್ಲಿ, ಈ ಹಿಂದಿನ ಸಾಲಿನಲ್ಲಿ ಹೇಳಿದಂತೆ ಅರಮನೆಯಲ್ಲಿ ವಾಸ ಮಾಡದೆ, ಯಾವುದೇ ರೀತಿಯಾದಂತಹ ಸುಖವನ್ನು ಪಡೆಯದೆ, ಅರಣ್ಯ ಗುಹಾ ಪ್ರದೇಶೇಷು ಉಷಿತ್ವ, ಅರಣ್ಯ ಮತ್ತು ಗುಹೆಗಳಲ್ಲಿ ಉಳಿದುಕೊಂಡು, ಸ್ವಸಂಕಲ್ಪಸಿದ್ಧಯೇ, ತನ್ನ ಸಂಕಲ್ಪಸಿದ್ಧಿಗೋಸ್ಕರವಾಗಿ, ಸೈನ್ಯ ಸಂಗ್ರಹಣಂ ಉಪಾಕ್ರಮತ, ಸೈನ್ಯ ಸಂಗ್ರಹಣಕ್ಕೋಸ್ಕರವಾಗಿ ಪ್ರಾರಂಭಿಸಿದನು. ಯದಾ ರಾಣಾ ಪ್ರತಾಪ್ ಸಿಂಹ ಅರಣ್ಯೇ ವಸತಿ ಸ್ಮ. ಯಾವಾಗ ರಾಣಾ ಪ್ರತಾಪ್ ಸಿಂಹನು ಅರಣ್ಯದಲ್ಲಿ ವಾಸ ಮಾಡ್ತಿದ್ನೋ, ತದಾ ತಸ್ಯ ಪರಿವಾರ ಮಹತ್ ಕಷ್ಟಂ ಅನುಬಭೂವ. ಆ ಸಮಯದಲ್ಲಿ ರಾಣಾ ಪ್ರತಾಪನ ಪರಿವಾರವು ಬಹಳ ಕಷ್ಟವನ್ನು ಅನುಭವಿಸಿತು. ಏಕತ್ರ ಸರ್ವದಾ ವೈರ್ಯಾಕ್ರಮಣ ಶಂಕ, ಅನ್ಯತ್ರ ಆಹಾರಾಭಾವಾತ್ ಪುತ್ರಕಲತ್ರಾಣಾಂ ಕಷ್ಟಪರಂಪರಾ ಚ ಅತೀವ ವೇದನಾಕಾರಿ ಬಭೂವ. ಏಕತ್ರ, ಒಂದು ಕಡೆಗಳಲ್ಲಿ ಸರ್ವದಾ ವೈರಿ ಆಕ್ರಮಣ ಶಂಕ, ಯಾವುದೇ ಸಮಯದಲ್ಲಿ ವೈರಿಗಳು ಆಕ್ರಮಿಸಬಹುದು ಎನ್ನುವಂತಹ ಒಂದು ಸಂಶಯ. ಅನ್ಯತ್ರ, ಮತ್ತೊಂದು ವಿಧದಲ್ಲಿ ಆಹಾರಾಭಾವಾತ್, ಅರಣ್ಯದಲ್ಲಿ ಉಳ್ಕೊಂಡಿದ್ದಾನೆ, ಆಹಾರದ ಸಮಸ್ಯೆ. ಪುತ್ರ ಕಲತ್ರಾಣಾಂ ಕಷ್ಟಪರಂಪರಾ ಚ, ಪುತ್ರ ಅಂದರೆ ಮಗ, ಕಲತ್ರ ಅಂದರೆ ಪತ್ನಿ, ಪುತ್ರ ಪತ್ನಿ ಮುಂತಾದಂತಹ ಸಂಸಾರದಲ್ಲೇ ಕಷ್ಟಪರಂಪರಾಚ, ಕಷ್ಟಪರಂಪರೆ ಅನ್ನುವಂಥದ್ದು ಅತೀವ ವೇದನಾಕಾರಿ ಬಭೂವ, ಬಹಳ ವೇದನೆಯನ್ನು ಉಂಟು ಮಾಡುವಂಥದ್ದು, ನೋವನ್ನು ಉಂಟು ಮಾಡುವಂಥದ್ದು, ಸಂಕಟವನ್ನು ಉಂಟು ಮಾಡುವಂತಹ ಕ್ಷಣವಾಗಿತ್ತು. ಏಕಸ್ಮಿನ್ ದಿನೇ ರಾಣಾ ಪ್ರತಾಪಸ್ಯ ಪತ್ನಿ ಅರಣ್ಯತೃಣ ಬೀಜಚೂರ್ಣೇನ ರೋಟಿಕಾ ಸಜ್ಜೀಕೃತ್ಯ ಸರ್ವೇಭ್ಯ ಕಿಂಚಿತ್ ಕಿಂಚಿತ್ ಭಾಗಂ ದತ್ತವತಿ. ಏಕಸ್ಮಿನ್ ದಿನೇ, ಒಂದು ದಿವಸ, ರಾಣಾ ಪ್ರತಾಪಸ್ಯ ಪತ್ನಿ, ರಾಣಾ ಪ್ರತಾಪನ ಪತ್ನಿಯು ಅರಣ್ಯತೃಣ ಬೀಜಚೂರ್ಣೇನ ರೋಟಿಕಾ ಸಜ್ಜೀಕೃತ್ಯ, ಅರಣ್ಯದಲ್ಲಿ ಬೆಳೆಯುವಂತಹ ಹುಲ್ಲುಗಳು, ಆ ಹುಲ್ಲಿನಲ್ಲಿರುವಂತಹ ಬೀಜ, ಅದನ್ನು ಹಿಟ್ಟು ಮಾಡಿ ಅದರಿಂದ ಆಗುವಂತಹ ರೊಟ್ಟಿಯನ್ನು ಮಾಡಿ, ಸರ್ವೇಭ್ಯ ಕಿಂಚಿತ್ ಕಿಂಚಿತ್ ಭಾಗಂ ದತ್ತವತಿ, ಎಲ್ಲರಿಗೂ ಕೂಡ ಸ್ವಲ್ಪ ಸ್ವಲ್ಪ ಭಾಗವನ್ನು, ಅಂದರೆ ಹೊಟ್ಟೆ ತುಂಬುವಷ್ಟು ಅಲ್ಲ, ಸ್ವಲ್ಪ ಸ್ವಲ್ಪ ಭಾಗವನ್ನು, ಹಸಿವೆಯ ಕಿಂಚಿತ್ ನಿವಾರಣೆಗೋಸ್ಕರವಾಗಿ ಕೊಟ್ಟಳು. ಸ್ವಪುತ್ರ್ಯೈ ಅಪಿ ರೋಟಿಕಾಂ ದತ್ವಾ, ತನ್ನ ಮಗಳಿಗೂ ಕೂಡ ರೊಟ್ಟಿಯನ್ನು ಕೊಟ್ಟು, ತಸ್ಯಾಹ ಅರ್ಧಮೇವ ಖಾದಿತ್ವಾ ಅವಶಿಷ್ಟಾರ್ಧಂ ಪರೇದ್ಯುಃ ಭಕ್ಷಣಾರ್ಥಂ ರಕ್ಷ ಇತಿ ಸೂಚಿತವತಿ. ತಸ್ಯಾಹ, ಕೊಟ್ಟಿರುವಂಥದ್ದು ಸ್ವಲ್ಪ ಭಾಗ ಮಾತ್ರ, ಅದರಲ್ಲಿ ಅರ್ಧಮೇವ ಖಾದಿತ್ವ, ಅರ್ಧ ಮಾತ್ರ ತಿಂದು, ಅವಶಿಷ್ಟಾರ್ಧಂ, ಉಳಿದ ಅರ್ಧವನ್ನು, ಪರೇದ್ಯುಃ ಭಕ್ಷಣಾರ್ಥಂ ರಕ್ಷ, ನಾಳೆಯ ದಿನ ತಿನ್ನಬಹುದು ಎಂದು ಇತಿ ಸೂಚಿತವತಿ. ಸ್ವಪ್ರಿಯದುಹಿತುಃ ಪರೇದ್ಯುಃ ಆಹಾರಃ ಲಪ್ಸ್ಯತೆ ವಾ ನ ವಾ ಇತಿ ಶಂಕಯ ಪ್ರೇಮಮಯೀ ಮಾತಾ ತಥಾ ಅವೋಚತ್. ಸ್ವಪ್ರಿಯದುಹಿತುಃ, ತನ್ನ ಪ್ರೀತಿಪಾತ್ರಳಾದಂತಹ ಮಗಳಿಗೆ, ಪರೇದ್ಯುಃ ಅಂದರೆ ನಾಳೆ, ಆಹಾರ ಲಪ್ಸ್ಯತೆ ವಾ ನ ವಾ ಇತಿ ಶಂಕಯ, ನಾಳೆಗೆ ಆಹಾರ ಸಿಗತ್ತೋ ಇಲ್ವೋ ಎನ್ನುವ ಸಂಶಯದಿಂದ, ಪ್ರೇಮಮಯೀ ಮಾತಾ ತಥಾ ಅವೋಚತ್, ಪ್ರೀತಿಪಾತ್ರಳಾದಂತಹ ತಾಯಿ ತನ್ನ ಮಗಳಿಗೆ ಈ ರೀತಿಯಾಗಿ ಸೂಚಿಸಿದಳು.
ಏತಾದೃಶಂ ದಾರುಣಂ ಕಾರುಣ್ಯಪೂರ್ಣಂಚ ಜೀವನಂ ವ್ಯತೀಯಾಯ ಸರ್ವೋಪಿ ಪರಿವಾರಃ. ಏತಾದೃಶಂ ಈ ರೀತಿಯಾದಂತಹ ದಾರುಣಂ ಕಾರುಣ್ಯಪೂರ್ಣಂಚ, ದಾರುಣಂ ಅಂದರೆ ಕಠಿಣವಾದಂತಹ ದಾರುಣವಾದಂತಹ, ಕಾರುಣ್ಯಪೂರ್ಣಂಚ ಕರುಣಾಜನಕವಾದಂತಹ ಜೀವನವನ್ನು ವ್ಯತೀಯಾಯ ಕಳೆಯುತ್ತಾ ಸರ್ವೋಪಿ ಪರಿವಾರ, ಎಲ್ಲ ಪರಿವಾರದ ಸದಸ್ಯರು ಕೂಡ ಈ ರೀತಿಯಾಗಿ ಕಳೀತಾ ಇದ್ದರು. ಬಹುಭ್ಯ ದಿನೇಭ್ಯ ಪರ್ಯಾಪ್ತ ಆಹಾರಾಭಾವಾತ್ ಕ್ಷುದಿತ ಬಾಲಿಕಾ ತದಾನೀಮೇವ ರೋಟಿಕಾಂ ಖಾದಿತುಂ ಆರಭೆ. ಬಹುಭ್ಯ ದಿನೇಭ್ಯ ಬಹಳಷ್ಟು ದಿನಗಳ ನಂತರ, ಪರ್ಯಾಪ್ತ ಆಹಾರಾಭಾವಾತ್ ಸರಿಯಾಗಿ ಆಹಾರ ಸಿಗದೇ ಇರುವ ಕಾರಣಗಳಿಂದ, ಕ್ಷುದಿತ ಬಾಲಿಕಾ, ಕ್ಷುದಿತ ಅಂತಂದರೆ ಹಸಿವೆಯಿಂದ ಬಳಲ್ತಾ ಇರುವಂತಹ ಬಾಲಿಕಾ ಮಗಳು, ತದಾನೀಮೇವ ರೋಟಿಕಾಂ ಖಾದಿತುಂ ಆರಭೆ ಆ ಕ್ಷಣದಲ್ಲಿ ರೊಟ್ಟಿಯನ್ನು ತಿನ್ನಲಿಕ್ಕೆ ಆರಂಭಿಸಿದಳು. ತಾವತಿ ಕಾಲೇ ಕುತಶ್ಚಿತ್ ಅಕಸ್ಮಾದ್ ಆಗತಃ ಕಶ್ಚನ ಅರಣ್ಯಮಾರ್ಜಾಲಃ ಬಾಲಿಕಾಯಾಃ ಹಸ್ತಾತ್ ರೋಟಿಕಾಂ ಆಕೃಷ್ಯ ಕುತ್ರಚಿದ್ ಅದಾವತ್. ತಾವತಿ ಕಾಲೇ ಅದೇ ಸಮಯದಲ್ಲಿ, ಕುತಶ್ಚಿತ್ ಅಕಸ್ಮಾತ್ ಆಗತಃ ಎಲ್ಲಿಂದಲೋ ಬಂದಂತಹ, ಅಕಸ್ಮಾತ್ ಅಂತಂದರೆ ಅವಸರದಲ್ಲಿ ಬಂದಂತಹ, ಕಶ್ಚನ ಅರಣ್ಯಮಾರ್ಜಾಲಃ ಒಂದು ಕಾಡು ಬೆಕ್ಕು ಎನ್ನುವುದು, ಬಾಲಿಕಾಯ ಹಸ್ತಾತ್ ಬಾಲಕಿಯ ಕೈಯಿಂದ, ರೋಟಿಕಾಂ ಆಕೃಷ್ಯ ಕುತ್ರಚಿತ್ ಅಧಾವತ್ ರೊಟ್ಟಿಯನ್ನು ಕಿತ್ತುಕೊಂಡು, ಕುತ್ರಚಿತ್ ಎಲ್ಲಿಯೋ ಹೊರಟು ಹೋಯಿತು. ಬಾಲಿಕಾ ಮಹತಾ ದುಃಖೇನ ಆಕ್ರಂದಿತುಂ ಉಪಚಕ್ರಮೆ, ಬಾಲಕಿಯು ಮಹತಾ ದುಃಖೇನ ಬಹಳ ದುಃಖದಿಂದ, ಆಕ್ರಂದಿತುಂ ಉಪಚಕ್ರಮೆ ಅಳಲಿಕ್ಕೆ ಶುರು ಮಾಡಿದಳು, ಪ್ರಾರಂಭಿಸಿದಳು. ಏತತ್ ಕಾರುಣ್ಯಪೂರ್ಣದೃಶ್ಯಂ ಅವಲೋಕ್ಯ ಕಠೋರಹೃದಯಸ್ಯ ರಾಣಾಪ್ರತಾಪಸ್ಯಾಪಿ ಮನಃ ಅದ್ರವತ್. ಈ ರೀತಿಯಾದಂತಹ ಕಾರುಣ್ಯಪೂರ್ಣವಾದಂತಹ ದೃಶ್ಯವನ್ನು ನೋಡಿ ಕಠೋರ ಹೃದಯಾದಂತಹ ರಾಣಾಪ್ರತಾಪನ ಮನಸ್ಸು ಕೂಡ ಅದ್ರವತ್ ಆರ್ದ್ರಗೊಂಡಿತು, ಒದ್ದೆಯಾಯಿತು. ಕಿಂತು ಸ್ವೀಕೃತಾಂ ಪ್ರತಿಜ್ಞಾಂ ಸ್ಮರನ್ ನಾನಾವಿಧ ಕಷ್ಟಂ ಅನುಭವನ್ನಪಿ ದೃಢಮನಸ್ಕೋ ಭೂತ್ವಾ ಪುನಃ ಸೈನ್ಯಶಕ್ತಿಂ ವರ್ಧಯಿತು ಕಾಮಃ ರಾಣಾಪ್ರತಾಪಃ ಸಿಂಧೂ ನದಿ ಪ್ರದೇಶಂ ಜಗಾಮ. ಕಿಂತು ಆದರೆ ಇಷ್ಟೆಲ್ಲ ಕಷ್ಟಗಳು ಬಂದಿದೆ ಅಂತ ಪಲಾಯನವನ್ನು ಮಾಡುವ ಹಂತದಲ್ಲಿ ರಾಣಾಪ್ರತಾಪನು ಇರಲಿಲ್ಲ. ಸ್ವೀಕೃತಾಂ ಪ್ರತಿಜ್ಞಾಂ ಸ್ಮರನ್ ಹಿಂದೆ ಮಾಡಿರುವಂತಹ ಪ್ರತಿಜ್ಞೆಯನ್ನು ನೆನಪಿಸಿಕೊಂಡು, ನಾನಾ ವಿಧ ಕಷ್ಟ ಅನುಭವನ್ನಪಿ ನಾನಾ ವಿಧವಾದಂತಹ ಕಷ್ಟವನ್ನು ಅನುಭವಿಸುತ್ತಾ, ದೃಢಮನಸ್ಕೋ ಭೂತ್ವ ದೃಢವಾದಂತಹ ಮನಸ್ಸನ್ನು ಹೊಂದಿ, ಪುನಃ ಸೈನ್ಯಶಕ್ತಿಂ ವರ್ಧಯಿತು ಕಾಮಃ ಮತ್ತೊಮ್ಮೆ ಸೈನ್ಯಶಕ್ತಿಯನ್ನು ಹೆಚ್ಚು ಮಾಡಲಿಕ್ಕೋಸ್ಕರವಾಗಿ, ವರ್ಧಿಸಲಿಕ್ಕೋಸ್ಕರವಾಗಿ ರಾಣಾಪ್ರತಾಪ ಸಿಂಧೂ ನದಿ ಪ್ರದೇಶಂ ಜಗಾಮ, ರಾಣಾಪ್ರತಾಪನು ಸಿಂಧೂ ನದಿಯ ಪ್ರದೇಶಕ್ಕೆ ಹೊರಟು ಹೋದನು. ತತ್ರ ಕಾರ್ಯನಿಷ್ಠಾನ್ ವೀರರಾಜಪುತ್ರಾನ್ ಏಕೀಕೃತ್ಯ ಸ್ವಸಂಕಲ್ಪಸಿದ್ಧಯೇ ಪ್ರಾಯತತ. ಅಲ್ಲಿ ಸಿಂಧೂ ನದಿಯ ಪ್ರದೇಶದಲ್ಲಿ ಕಾರ್ಯನಿಷ್ಠಾನ್ ವೀರರಾಜಪುತ್ರಾನ್ ಕೆಲಸ ಮಾಡ್ತಾ ಇರುವಂತಹ ವೀರರಾದಂತಹ ರಾಜಪುತ್ರರನ್ನು ಏಕೀಕೃತ್ಯ ಒಂದುಗೂಡಿಸಿ, ಸ್ವಸಂಕಲ್ಪ ಸಿದ್ಧಯೇ ಪ್ರಾಯತತ ತನ್ನ ಸಂಕಲ್ಪ ಸಿದ್ಧಿಗೋಸ್ಕರವಾಗಿ ಪ್ರಯತ್ನಿಸಿದನು. ತತ್ರ ಆರಣ್ಯಕೈ ಬಿಲ್ಲೈ ನ ಕೇವಲಂ ರಜಪೂತ ಮಹಿಳಾನಾಂ ಬಾಲಕಾನಾಂಚ ರಕ್ಷಣಂ ಸಂಕಷ್ಟ ಸಮಯೇ ಕೃತಂ ಅಪಿ ಚ ತಾನ್ ಖನಿಕೂಪೇಶು ಸಂರಕ್ಷಿತಂ. ತತ್ರ ಅಲ್ಲಿ ಆರಣ್ಯಕೈಹಿ ಅರಣ್ಯದಲ್ಲಿ, ಬಿಲ್ಲೈಹಿ ಬಿಲ್ಲರು, ನ ಕೇವಲಂ ರಜಪೂತ ಮಹಿಳಾನಾಂ ಬಾಲಾನಾಂಚ ಕೇವಲ ರಜಪೂತ ಮಹಿಳೆಯರು ಮತ್ತು ಬಾಲಕರ ರಕ್ಷಣಂ ಸಂಕಷ್ಟ ಸಮಯೇ ಕೃತಂ ಸಂಕಷ್ಟ ಸಮಯದಲ್ಲಿ ಮಾಡಿದ್ದಲ್ಲದೆ, ಆ ಮಹಿಳೆಯರು ಮತ್ತು ಬಾಲಕರನ್ನು ಖನಿಕೂಪೇಶು ಸುರಂಗ ಮಾರ್ಗದಲ್ಲಿ ಗುಹೆಗಳಲ್ಲಿ ಸಂರಕ್ಷಿಸಿ ಇಟ್ಟರು. ಹಲ್ದಿಘಾಟಿ ಸಮರಾಂಗಣೆ ಬಿಲ್ಲಯುದ್ಧವೀರಾ ನ ಕೇವಲಂ ಯುದ್ಧೇನ ಉಪಕೃತವಂತಹ ಕಿಂತು ಗೂಢಚಾರಕೃತ್ಯಂ ನಿರ್ವರ್ತ್ಯ ಪರರಹಸ್ಯಂ ವಿಘಟಯಾಮಾಸುಹು. ಅದೇ ಸಮಯದಲ್ಲಿ ಹಲ್ದಿಘಾಟ್ ಪ್ರದೇಶದಲ್ಲಿ ನಡೆದಂತಹ ಯುದ್ಧದಲ್ಲಿ ಬಿಲ್ಲಯುದ್ಧವೀರರು ಅಂದರೆ ಬಿಲ್ಲ ರಾಜಕುಮಾರರು, ನ ಕೇವಲಂ ಯುದ್ಧೇನ ಉಪಕೃತವಂತಹ ಕೇವಲ ಯುದ್ಧದಲ್ಲಿ ಮಾತ್ರ ಉಪಕರಿಸಿದ್ದಲ್ಲ, ಕಿಂತು ಗೂಢಚಾರ ಕೃತ್ಯಂ ನಿರ್ವರ್ತ್ಯ ಗೂಢಚಾರರಾಗಿಯೂ ಕೂಡ ಕೆಲಸವನ್ನು ಮಾಡಿ, ಪರರಹಸ್ಯಂ ವಿಘಟಯಾಮಾಸುಹು ಶತ್ರುಪಾಳಯದಲ್ಲಿರುವಂತಹ ರಹಸ್ಯವನ್ನು ಕೂಡ ಇವರು ಸಂಗ್ರಹಿಸಿದ್ದರು. ತದೈವ ಏಕಸ್ಮಿನ್ ದಿನೇ ರಾಜಸ್ಥಾನ ಸೀಮಾಂ ಅತೀತ್ಯ ಯದಾ ರಾಣಾಪ್ರತಾಪಃ ಗಚ್ಚನ್ನಾಸೀತ್ ತದಾ ಏಕಃ ವೃದ್ಧಃ ಆಜಗಾಮ.
ತದೈವ ಇದೇ ಸಮಯದಲ್ಲಿ ರಾಣಾ ಪ್ರತಾಪನು ಬಹಳಷ್ಟು ಕಷ್ಟವನ್ನು ಅನುಭವಿಸ್ತಾ ಇದ್ದಾನೆ. ಈ ಹಿಂದಿನ ಹೇಳದಂತೆ ಒಂದು ಕಡೆಗೆ ಆಹಾರದ ಸಮಸ್ಯೆ, ಇನ್ನೊಂದು ಕಡೆಗೆ ವೈರ್ಯ ಆಕ್ರಮಣದ ಸಮಸ್ಯೆ, ಇನ್ನೊಂದು ಕಡೆಯಲ್ಲಿ ಸಂಪನ್ಮೂಲದ ಕೊರತೆ. ಇದು ಮೂರೂ ರೀತಿಯಲ್ಲಿ ಸಮಸ್ಯೆಯನ್ನು ಎದುರಿಸ್ತಾ ಇರುವ ಸಂದರ್ಭದಲ್ಲಿ ರಾಜಸ್ಥಾನ ಸೀಮಾಂ ಅತೀತ್ಯ, ರಾಜಸ್ಥಾನ ಪ್ರದೇಶವನ್ನು ಬಿಟ್ಟು ಮುಂದೆ ಯದಾ ರಾಣಾ ಪ್ರತಾಪ ಗಚ್ಚನ್ನಾಸೀತ್, ರಾಣಾ ಪ್ರತಾಪನು ಹೋಗ್ತಾ ಇದ್ನಲ್ಲ, ತದಾ ಏಕಃ ವೃದ್ಧ ಆಜಗಾಮ, ಅದೇ ಸಮಯದಲ್ಲಿ ಒಬ್ಬ ವೃದ್ಧನು ಇವನನ್ನು ಭೇಟಿಯಾದನು. ಇವನನ್ನು ಸೈನ್ಯ ಸಂಗ್ರಹಣಂ ತತ್ ಪ್ರಶಿಕ್ಷಣಂಚ ಬಹುವಿತ್ತವ್ಯಯ ಸಾಧ್ಯಂ ಕಾರ್ಯಂ, ಸೈನ್ಯ ಸಂಗ್ರಹಣಂ ಸೈನಿಕರನ್ನು ಒಟ್ಟು ಮಾಡಲಿಕ್ಕೆ ಸೇರಿಸಲಿರುವುದು, ಹಾಗೂ ತತ್ ಪ್ರಶಿಕ್ಷಣಂಚ ಅವರಿಗೆ ಯುಕ್ತವಾದಂತಹ ಯುದ್ಧದ ತರಬೇತಿಯನ್ನು ನೀಡುವಂಥದ್ದು, ಪ್ರಶಿಕ್ಷಣವನ್ನು ಕೊಡುವಂಥದ್ದು. ಬಹುವಿತ್ತ ವ್ಯಯಸಾಧ್ಯಂ ಕಾರ್ಯಂ, ಬಹಳಷ್ಟು ವಿತ್ತಂ ವ್ಯಯಸಾಧ್ಯಂ ಕಾರ್ಯಂ ಅಂದರೆ ಹಣಕಾಸಿನ ವ್ಯಯವಾದಂತಹ ಕೆಲಸವೂ ಆಗಿತ್ತು. ಮಹತಾ ದಾರಿದ್ರ್ಯೇಣ ಪರಿತಪ್ಯಮಾನಸ್ಯ ಪ್ರತಾಪಸ್ಯ ಇದಮೇವ ಚಿಂತಾ ಕಾರಣಮಾಸೀತ್, ಮಹತಾ ದಾರಿದ್ರ್ಯೇಣ ಬಹಳ ದಾರಿದ್ರ್ಯದಿಂದ ಬಳಲ್ತಾ ಇರುವಂತಹ ರಾಣಾ ಪ್ರತಾಪನಿಗೆ ಇದು ಬಹಳ ದೊಡ್ಡ ಚಿಂತೆ ಮಾಡುವಂತಹ ಸಮಯವೂ ಆಗಿತ್ತು. ಕಥಂಚಿತ್ ಸ್ವಸಂಕಲ್ಪಸಿದ್ಧಯೇ ಸಹ ಕುತ್ರಾಪಿ ಗಂತುಂ ಸಿದ್ಧಸ್ಸನ್, ಕಥಂಚಿತ್ ಯಾವುದೋ ಕಾರಣದಿಂದ, ಸ್ವಸಂಕಲ್ಪಸಿದ್ಧಯೇ ಇದರ ಸಂಕಲ್ಪ ಸಿದ್ಧಿಗೋಸ್ಕರವಾಗಿ ಹಿಂದೆ ಮಾಡಿದಂತಹ ಪ್ರತಿಜ್ಞೆಯ ಈಡೇರಿಕೆಗಾಗಿ, ಸಹ ಕುತ್ರಾಪಿ ಗಂತುಂ ಸಿದ್ಧಸ್ಸನ್ ಅವನು ಎಲ್ಲೋ ಒಂದು ಕಡೆ ಹೋಗಲಿಕ್ಕೆ ಸಿದ್ಧನಾಗಿ, ರಾಜಸ್ಥಾನ್ ಸೀಮಾಂ ಅತೀತ್ಯ ಜಿಗಮಿಷುರಾಸೀತ್, ರಾಜಸ್ಥಾನ ಸೀಮೆಯನ್ನು ದಾಟಿ ಅಂದರೆ ಆ ಪ್ರದೇಶವನ್ನು ದಾಟಿ ಹೋಗಲಿಕ್ಕೆ ಸಿದ್ಧನಾಗಿದ್ದನು. ಏನಂ ಉದಂತಂ ಶ್ರುತ್ವಾ ಭಾಮಾಶಾಹ ನಾಮ ಸಹ ವೃದ್ಧ, ಈ ವಿಷಯವನ್ನು ತಿಳಿದಂತಹ ಭಾಮಾಶಾಹ ಎನ್ನುವಂತಹ ವೃದ್ಧನು ಕಿಮಪಿ ಮಹತ್ಕಾರ್ಯಂ ಕರ್ತುಂ ಕಾಲಃ ಸಮಾಯಾತಃ ಇತಿ ಭಾವಿತವಾನ್, ಈಗ ನಾನು ಒಂದು ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಸರಿಯಾದಂತಹ ಸಮಯ ಕೂಡಿ ಬಂದಿದೆ ಎಂದು ತಿಳಿದುಕೊಂಡನು. ಸಹ ರಾಣಾ ಪ್ರತಾಪಸ್ಯ ಪೂರ್ವಜಾನಾಂ ಆಸ್ಥಾನೆ ಅಮಾತ್ಯಃ ಆಸೀತ್, ಈ ಭಾಮಾಶಾಹ ಎನ್ನುವಂತಹ ವೃದ್ಧನು ರಾಣಾ ಪ್ರತಾಪನ ಪೂರ್ವಜರ ಆಸ್ಥಾನದಲ್ಲಿ ಅಂದರೆ ಇವನ ತಂದೆ ಅಜ್ಜ ಮುಂತಾದವರ ಆಸ್ಥಾನದಲ್ಲಿ ಅಮಾತ್ಯ ಅಂತಂದರೆ ಮಂತ್ರಿ, ಮಂತ್ರೀಧಿ ಸಚಿವೋ ಮಾತ್ಯೋ ಇತ್ಯಾದಿ ಅಮರಕೋಶದಲ್ಲಿ ಬರುವಂತಹ ಪರ್ಯಾಯ ಪದಗಳು. ಮಂತ್ರಿ, ಅಮಾತ್ಯ, ಸಚಿವ ಇವೆಲ್ಲ ಸಮಾನಾರ್ಥಕ ಪದಗಳು. ಭಾಮಾಶಾಹನು ಇವರ ಪೂರ್ವಜನ ಆಸ್ಥಾನದಲ್ಲಿ ಮಂತ್ರಿಯಾಗಿದ್ದನು. ಸಹ ಬಹುಧನಮಪಿ ಅರ್ಜಿತವಾನ್, ಅವನು ಬಹಳಷ್ಟು ಹಣವನ್ನು ಕೂಡ ಸಂಪಾದಿಸಿದ್ದನು ನ್ಯಾಯಮಾರ್ಗದಲ್ಲಿ. ಸಹ ಪ್ರತಾಪಂ ಪ್ರತಿ ಉವಾಚ, ಅವನು ಪ್ರತಾಪನಿಗೆ ಈ ರೀತಿಯಾಗಿ ಹೇಳಿದನು, ಭೋ ಪ್ರಭೋ ಅಹಂ ಭವದ್ವಂಶಸ್ಯ ಸೇವಕಃ, ನಾನು ನಿಮ್ಮ ವಂಶದ ಸೇವಕನು. ಮಮ ಹಸ್ತೆ ಪ್ರಭೂತಂ ಧನಂ ವಿದ್ಯತೆ, ನನ್ನ ಹತ್ತಿರ ಬಹಳಷ್ಟು ಹಣ ಇಡುವಂಥದ್ದು ಇದೆ. ತೇನ ಭವಾನ್ 25,000 ಸೈನಿಕಾನ್ 12 ವರ್ಷಪರ್ಯಂತಂ ಪಾಲಯಿತುಂ ಪ್ರಭವಿಷ್ಯತಿ ಇತಿ, ನಾನು ಸಂಪಾದಿಸಿರುವಂತಹ ಹಣದಿಂದ 25,000 ಸೈನಿಕಾನ್ 25,000 ಸೈನಿಕರನ್ನು 12 ವರ್ಷ ಪರ್ಯಂತಂ 12 ವರ್ಷಗಳ ಕಾಲ ಪಾಲಯಿತುಂ ಪ್ರಭವಿಷ್ಯತಿ ಇತಿ, ಸಾಕಿ ಸಲಹಬಹುದು, ಅವರಿಗೆ ವೇತನವನ್ನು ಕೊಡುವಂಥದ್ದು ಅಥವಾ ಪ್ರಶಿಕ್ಷಣವನ್ನು ಕೊಡುವಂಥದ್ದು ಇತ್ಯಾದಿ ಎಲ್ಲವನ್ನು ಸೇರಿ 25,000 ಸೈನಿಕರಿಗೆ 12 ವರ್ಷಗಳ ಕಾಲ ಯೋಗಕ್ಷೇಮವನ್ನು ವಿಚಾರಿಸಬಹುದು ಎಂದು ಭಾಮಾಶಾಹನು ರಾಣಾ ಪ್ರತಾಪನಿಗೆ ಹೇಳಿದನು. ತದಾ ಪ್ರತಾಪ ಪ್ರೋವಾಚ, ಆ ಸಮಯದಲ್ಲಿ ಪ್ರತಾಪನು ಹೇಳ್ತಾನೆ, ನೈತದ್ಧನಂ ಸ್ವೀಕರ್ತುಂ ಅಹಂ ಇಚ್ಛಾಮಿ, ಏತದ್ಧನಂ ಸ್ವೀಕರ್ತುಂ ಅಹಂ ನ ಇಚ್ಛಾಮಿ ಇತಿ, ಈ ಹಣವನ್ನು ಸ್ವೀಕರಿಸಲಿಕ್ಕೆ ನಾನು ಸಿದ್ಧನಿಲ್ಲ. ಕುತ್ರಾಪಿ ಗತ್ವಾ ಧನಂ ಸಂಗ್ರಹಿಷ್ಯಾಮಿ ಇತಿ, ಬೇರೆ ಎಲ್ಲಾದರೂ ಹೋಗಿ ನಾನು ಹಣವನ್ನು ಸಂಗ್ರಹಿಸಬಲ್ಲೆನು ಎಂದು. ತದಾ ಭಾಮಾಶಾಹ ಪ್ರಾವೋಚತ್ ನೈತದ್ಧನಂ ಪರಕೀಯಂ, ಆ ಸಮಯದಲ್ಲಿ ಭಾಮಾಶಾಹ ಈ ರೀತಿಯಾಗಿ ಹೇಳ್ತಾನೆ, ನೈತದ್ಧನಂ ಪರಕೀಯಂ, ಇದು ಬೇರೆಯವರ ಹಣ ಅಲ್ಲ. ದೇಶರಕ್ಷಣಾರ್ಥಂ ಮಯಾ ಅರ್ಜಿತಮಿದಂ ಧನಂ ಯದಿ ಸಹಾಯಕಂ ಭವತಿ ತರ್ಹಿ ಮಮ ಜೀವನಂ ಸಾರ್ಥಕಂ ಭವೇತ್ ಇತಿ. ದೇಶರಕ್ಷಣಾರ್ಥಂ ಮಯಾ ಅರ್ಜಿತಮಿದಂ ಧನಂ, ದೇಶರಕ್ಷಣೆಗೋಸ್ಕರವಾಗಿ ನಾನು ನ್ಯಾಯಮಾರ್ಗದಲ್ಲಿ ಸಂಪಾದಿಸಿರುವಂತಹ ಈ ಹಣ ಹೇಳುವಂಥದ್ದು ಸಹಾಯಕಂ ಭವತಿ ಚೇತ್, ಸಹಾಯ ಆಗತ್ತೆ ಅಂತಾದರೆ ತರ್ಹಿ ಮಮ ಜೀವನಂ ಸಾರ್ಥಕಂ ಭವೇತ್ ಇತಿ,
ನನ್ನ ಜೀವನ ಹೇಳುವಂಥದ್ದು ಸಾರ್ಥಕವಾಗತ್ತೆ ಎಂದು. ವೃದ್ಧಸ್ಯ ಭಾಮಾಶಾಹಸ್ಯ ವಚನಂ ಶ್ರುತ್ವಾ ಆನಂದೇನ ರಾಣಾಪ್ರತಾಪಸ್ಯ ಮನಃ ಕೃತಜ್ಞತಾಪೂರ್ಣಂ ಬಭೂವ. ವೃದ್ಧನಾದಂತಹ ಭಾಮಾಶಾಹನ ಈ ರೀತಿಯಾದಂತಹ ಮಾತನ್ನು ಕೇಳಿ ಆನಂದೇನ ಸಂತೋಷದಿಂದ ರಾಣಾಪ್ರತಾಪಸ್ಯ ಮನಃ ಕೃತಜ್ಞತಾಪೂರ್ಣಂ ಬಭೂವ. ರಾಣಾಪ್ರತಾಪನ ಮನಸ್ಸೊಳುವಂಥದ್ದು ಕೃತಜ್ಞತೆಯಿಂದ ಸ್ಮರಿಸಿತು. ಸಹ ತದ್ ಬಹುಧನಂ ಸಂಪ್ರಾಪ್ಯ ಸೈನ್ಯಶಕ್ತಿ ಸಂಗ್ರಹ ಕಾರ್ಯಂ ಪ್ರಾರಭೆ. ಸಹ ರಾಣಾಪ್ರತಾಪನು ಬಹುಧನಂ ಸಂಪ್ರಾಪ್ಯ ಈ ರೀತಿಯಾಗಿ ಭಾಮಾಶಾಹನಿಂದ ಬಹಳಷ್ಟು ಹಣವನ್ನು ಪಡೆದು ಸೈನ್ಯಶಕ್ತಿ ಸಂಗ್ರಹ ಕಾರ್ಯಂ ಪ್ರಾರಭೆ, ಸೈನ್ಯವನ್ನು ಸಜ್ಜುಗೊಳಿಸುವಂತಹ ಕೆಲಸವನ್ನು ಆರಂಭಿಸಿದನು. ತದಾನೀಂ ಅನ್ಯತೋಪಿ ವಿತ್ತಂ ಪ್ರಾಪ್ತಂ. ಅದೇ ಸಮಯಕ್ಕೆ ಸರಿಯಾಗಿ ರಾಣಾಪ್ರತಾಪನಿಗೆ ಬೇರೊಂದು ಮೂಲದಿಂದಲೂ ಕೂಡ ಸಂಪತ್ತು ಹೇಳುವಂಥದ್ದು ಪ್ರಾಪ್ತಿಯಾಯಿತು. ತತ್ಸರ್ವಂ ಉಪಯುಜ್ಯ ಸಹ ಮಹಾಸೈನ್ಯಂ ರಚಯಾಮಾಸ. ಇದೆಲ್ಲವನ್ನೂ ಉಪಯೋಗಿಸಿ ತತ್ಸರ್ವಂ ಉಪಯುಜ್ಯ ಸಹ ಅವನು ರಾಣಾಪ್ರತಾಪನು ಮಹಾಸೈನ್ಯಂ ರಚಯಾಮಾಸ, ದೊಡ್ಡದಾದಂತಹ ಸೈನ್ಯವನ್ನು ರಚಿಸಿದನು. ರಾಣಾಪ್ರತಾಪಃ ಸ್ವಜನ್ಮಸ್ಥಾನಮೇವ ಪರಿತ್ಯಜ್ಯ ಗತವಾನಿತಿ ತಸ್ಯ ಶತ್ರವಃ ಪರಿಹಸಂತಿ ಸ್ಮ. ಇಂತಹ ಶೂರನಾದಂತಹ ರಾಣಾಪ್ರತಾಪನು ತನ್ನ ಜನ್ಮಸ್ಥಾನವನ್ನು ಬಿಟ್ಟು ಸ್ವಜನ್ಮಸ್ಥಾನಮೇವ ಪರಿತ್ಯಜ್ಯ ತನ್ನ ಜನ್ಮಸ್ಥಾನವನ್ನು ಬಿಟ್ಟು ಗತವಾನಿತಿ ಹೋಗಿದ್ದಾನೆ ಎಂದು ಅವನ ಶತ್ರುಪಾಳಯದವರು ಪರಿಹಸಂತಿ ಸ್ಮ, ಅಂದರೆ ವ್ಯಂಗ್ಯವಾಡ್ತಾ ಇದ್ದರು, ಅವನನ್ನು ಪರಿಹಾಸವನ್ನು ಅವಮಾನಿಸ್ತಾ ಇದ್ದರು. ಇತಃ ಪರಂ ಪುನಃ ಸಹ ಯೋದ್ಧುಂ ಆಗಚ್ಚತಿ ಇತಿ ಸ್ವಪ್ನೇಪಿ ತೇ ನ ಚಿಂತಯಂತಿ ಸ್ಮ. ಇತಃ ಪರಂ ಇನ್ನು ಮುಂದೆ ಅವನು ಪುನಃ ಯೋದ್ಧುಂ ಆಗಚ್ಚೇದಿತಿ ಮತ್ತೊಮ್ಮೆ ಯುದ್ಧ ಮಾಡಲಿಕ್ಕೆ ಬರಬಹುದು ಎಂದು ಅವನ ವಿರೋಧಿಗಳು ಕೂಡ ನ ಚಿಂತಯಂತಿ ಸ್ಮ, ಕನಸಿನಲ್ಲಿಯೂ ಆಲೋಚಿಸ್ತಾ ಇರಲಿಲ್ಲಾಗಿತ್ತು. ಕಿಂತು ರಾಣಾಪ್ರತಾಪಃ ತೇಷಾಂ ನಿರೀಕ್ಷಾಂ ಮಿಥ್ಯಾಕೃತ್ವ. ಆದರೆ ರಾಣಾಪ್ರತಾಪನು ಅವರ ಚಿಂತೆಯನ್ನು, ಅವರ ಆಲೋಚನೆಯನ್ನು ಸುಳ್ಳು ಮಾಡಿ, ಮಿಥ್ಯಾಕೃತ್ವ ಅಂತಂದರೆ ಸುಳ್ಳು ಮಾಡಿ, ಪರಾಕ್ರಾಂತಂ ಸ್ವಕೀಯ ರಾಜ್ಯಸೀಮಾಂ ಅಸೀಮ ಪರಾಕ್ರಮೇಣ ಸ್ವಾಧೀನಂ ಕರ್ತುಂ ಅಭ್ಯಪತತ್. ಸ್ವಕೀಯ ರಾಜ್ಯಸೀಮಾಂ ಅಸೀಮ ಪರಾಕ್ರಮೇಣ, ತನ್ನ ರಾಜ್ಯದ ಸೀಮೆಯನ್ನು ಅಸೀಮ ಪರಾಕ್ರಮೇಣ ಬಹಳ ಪರಾಕ್ರಮದಿಂದ ಸ್ವಾಧೀನಂ ಕರ್ತುಂ ಅಭ್ಯಪತತ್ ಸ್ವಾಧೀನಪಡಿಸಿಕೊಳ್ಳಲಿಕ್ಕೆ ಪ್ರಾರಂಭಿಸಿದನು. ಹಸ್ತಚ್ಯುತಾನ್ ರಾಜ್ಯಸ್ಯ ಭೂಪ್ರದೇಶಾನ್ ಏಕೈಕಮಪಿ ಕ್ರಮೇಣ ಜಿತ್ವಾ ವೈರಿಹೃದಯೇ ಭೀತಿಂ ಉತ್ಪಾದಯಾಮಾಸ. ಹಸ್ತಚ್ಯುತಾನ್ ರಾಜ್ಯಸ್ಯ, ಕೈತಪ್ಪಿ ಹೋದಂತಹ ರಾಜ್ಯಗಳನ್ನು, ಭೂಪ್ರದೇಶಾನ್ ಆ ಭೂಪ್ರದೇಶಗಳನ್ನು ಏಕೈಕಮಪಿ ಕ್ರಮೇಣ ಜಿತ್ವಾ ಒಂದೊಂದಾಗಿ ಕ್ರಮೇಣವಾಗಿ ಪುನಃ ರಾಣಾಪ್ರತಾಪನು ಪಡಿತಾ ಇದ್ದಂತಹ ಸಂದರ್ಭದಲ್ಲಿ, ಜಯಿಸುತ್ತಿರುವ ಸಂದರ್ಭದಲ್ಲಿ ವೈರಿಹೃದಯೇ ಭೀತಿಂ ಉತ್ಪಾದಯಾಮಾಸ, ವೈರಿಗಳ ಹೃದಯದಲ್ಲಿ ಭೀತಿಯನ್ನು ಹುಟ್ಟಿಸಿದನು. ಏತಾವತಿ ಕಾಲೇ ಮಹತಿ ಕಷ್ಟಪರಂಪರಾಂ ಅನುಭೂಯ ಜರ್ಜರಿತಃ ತಸ್ಯ ದೇಹಃ ತತಃ ಪರಮಪಿ ಮಹಾಂತಂ ಶ್ರಮಂ ಅನುಭವಿತುಂ ಸಮರ್ಥಃ ನಾಸೀತ್. ಏತಾವತಿ ಕಾಲೇ ಈ ಸಮಯದಲ್ಲಿ ಮಹತೀಂ ಕಷ್ಟಪರಂಪರಾಂ ಅನುಭೂಯ ಬಹಳ ಕಷ್ಟ ಪರಂಪರೆಯನ್ನು ಅನುಭವಿಸಿ, ಇಷ್ಟೊಂದು ದಿವಸ ಅರಣ್ಯದಲ್ಲಿ ಬೇರೆ ಬೇರೆ ಕಡೆಗೆ ಉಳಿದುಕೊಂಡು ಬೇರೆ ಬೇರೆ ಕಡೆಗಳಲ್ಲಿ ಯುದ್ಧ ಮಾಡ್ತಾ ಕಷ್ಟ ಪರಂಪರೆಯನ್ನು ಅನುಭವಿಸುತ್ತಾ ಇರುವಂತಹ ಜರ್ಜರಿತಃ ತಸ್ಯ ದೇಹ, ಸಂಪೂರ್ಣ ಜರ್ಜರಿತವಾದಂತಹ ರಾಣಾಪ್ರತಾಪನ ದೇಹ, ಇತಃ ಪರಮಪಿ ಮಹಾಂತಂ ಶ್ರಮಂ ಅನುಭವಿತುಂ, ಇನ್ನು ಮುಂದೆಯೂ ಕೂಡ ಬಹಳಷ್ಟು ಶ್ರಮವನ್ನು ಅನುಭವಿಸಲಿಕ್ಕೆ ಸಮರ್ಥಃ ನಾಸೀತ್, ಸಮರ್ಥವು ಆಗಲಿಲ್ಲ. ವಿಜಯಮಾಲಾಸು ಏಕೈಕಶಃ ತಸ್ಯ ಗ್ರೀವಾಯಾಂ ವಿರಾಜಮಾನಾಸು ಚಿತ್ತೌಡ ವಿಜಯಮಾಲಾ ಕಂಠಂ ನಾಲಂಚಕಾರ ಇತಿ ತಸ್ಯ ಅತೃಪ್ತಿರಾಸೀತ್. ವಿಜಯಮಾಲಾಸು ಕೈತಪ್ಪಿ ಹೋದಂತಹ ರಾಜ್ಯಗಳಲ್ಲಿ ಒಂದೊಂದಾಗಿ ಗೆಲ್ತಾ ವಿಜಯದ ಮಾಲೆಯನ್ನು ಧರಿಸುತ್ತಿದ್ದರೂ ಕೂಡ ತಸ್ಯ ಗ್ರೀವಾಯಾಂ ವಿರಾಜಮಾನಾಸು ಚಿತ್ತೌಡ ವಿಜಯಮಾಲಾ ಕಂಠಂ ನಾಲಂಚಕಾರ ಇತಿ. ತಸ್ಯ ಗ್ರೀವಾಯಾಮ್, ಗ್ರೀವ ಅಂತಂದರೆ ಕುತ್ತಿಗೆ, ಅವನ ಕುತ್ತಿಗೆಯಲ್ಲಿ ಚಿತ್ತೋಡ ರಾಜ್ಯದ ವಿಜಯಮಾಲೆ, ನಾಲಂಚಕಾರ ಇತಿ ಅಲಂಕರಿಸಲಿಲ್ಲ, ಅಂದರೆ ಚಿತ್ತೋಡವನ್ನು ಗೆಲ್ಲಲಿಕ್ಕೆ ಆಗಲಿಲ್ಲ, ಅವನ ಹತ್ರ ಚಿತ್ತೋಡದ ಗೆಲುವಿನ ವಿಜಯದ ಮಾಲೆ ಕಂಠವನ್ನು ಅಲಂಕರಿಸಲಿಲ್ಲ ಎನ್ನುವಂತಹ ನೋವು, ಅತೃಪ್ತಿ ರಾಣಾಪ್ರತಾಪನಲ್ಲಿ ಇತ್ತು. ಸಹ ಮೇವಾಡಸ್ಯ ರಾಜ ಆಸೀತ್,
ಅವನು ಮೇವಾಡವನ್ನು ಪುನಃ ಜಯಿಸಿದ್ದನು, ಅಂದರೆ ಮೊಘಲರಿಂದ ಜಯಿಸಿದ್ದ. ಆದರೆ ಚಿತ್ತೋಡ ಮಾತ್ರ ಹಾಗೆ ಉಳಿದುಕೊಂಡಿತ್ತು. ಕಿಂತು ದೇಹ ಪರಿತ್ಯಾಗ ಕಾಲೇ ಆತ್ಮನ ಪ್ರಶಿಕ್ಷತಾನ್ ಯೂನಃ ದೃಷ್ಟ್ವಾ ತೈಃ ಚಿತ್ತೋಡ ಪ್ರಾಪ್ತೌ ಪ್ರದತ್ತೆ ಆಶ್ವಾಸನೆ ಜಾತವಿಶ್ವಾಸ ನಿಶ್ಚಿಂತಃ ಬಭೂವ. ಕಿಂತು ಆದರೆ ದೇಹ ಪರಿತ್ಯಾಗ ಕಾಲೇ, ದೇಹವನ್ನು ತ್ಯಜಿಸುವ ಸಂದರ್ಭದಲ್ಲಿ, ಅಂದರೆ ಜೀವಿತದ ಅವಧಿಯ ಕೊನೆಯ ಸಂದರ್ಭದಲ್ಲಿ, ಆತ್ಮನ ಪ್ರಶಿಕ್ಷತಾನ್ ಯೂನಃ, ತನ್ನಿಂದ ಪ್ರಶಿಕ್ಷಣವನ್ನು ಪಡೆದಂತಹ ಯುವಕರು, ಯುವ ಸೈನಿಕರನ್ನು ದೃಷ್ಟ್ವಾ ನೋಡಿ, ತೈಹಿ ಚಿತ್ತೋಡ ಪ್ರಾಪ್ತೌ ಪ್ರದತ್ತೆ, ಅವರಿಂದ ಚಿತ್ತೋಡವನ್ನು ಗೆಲ್ಲಬಹುದು ಎನ್ನುವಂತಹ ಒಂದು ಆಶ್ವಾಸನೆ, ನಾವು ಚಿತ್ತೋಡವನ್ನು ಗೆಲ್ತೇವೆ ಎನ್ನುವಂತಹ ಆಶ್ವಾಸನೆಯಿಂದ ಜಾತವಿಶ್ವಾಸ ನಿಶ್ಚಿಂತಃ ಬಭೂವ, ವಿಶ್ವಾಸವನ್ನು ಪಡೆದು ನಿಶ್ಚಿಂತನಾದನು. ಯದಾ ಮಹಾರಾಣಾ ಪ್ರತಾಪ ಷಟ್ಪಂಚಾಶತ್ ವರ್ಷದೇಶೀಯ, ಯಾವಾಗ ರಾಣಾ ಪ್ರತಾಪನು 56 ವರ್ಷದವನು, ಷಟ್ಪಂಚಾಶತ್ 56, 56 ವರ್ಷದವನಾಗಿದ್ದನೋ, ತದಾ ಚಾವಂಡ ಪ್ರಾಂತೆ ಮೃಗಯಯ ವೃಣೀತಃ ಸಪ್ತನವತ್ಯುತ್ತರ ಪಂಚದಶಶತತಮೇ ವರ್ಷೆ ಪ್ರಥಮೇ ಮಾಸೆ ನವವಿಂಶತಿತಮೇ ದಿನೇ ಪ್ರಾಣಾನ್ ಅತ್ಯಜತ್. ಚಾವಂಡ ಎನ್ನುವಂತಹ ಪ್ರಾಂತ್ಯದಲ್ಲಿ ಮೃಗಯಯ ವೃಣೀತಃ, ಒಂದು ಮೃಗದಿಂದ ಆಕ್ರಮಣಕ್ಕೆ ಒಳಗಾಗಿ, ಮೃಗಯಯ ಅಂತಂದರೆ ಒಂದು ಕಾಡು ಮೃಗದಿಂದ, ವೃಣೀತಃ ಇರಿತಕ್ಕೆ, ಗಾಯಕ್ಕೆ ಒಳಗಾಗಿ, ಸಪ್ತನವತ್ಯುತ್ತರ ಪಂಚದಶಶತತಮೇ ವರ್ಷೆ, ಸಪ್ತನವತ್ಯುತ್ತರ ಪಂಚದಶಶತತಮೇ ವರ್ಷ 1597, 1597, ಪ್ರಥಮೇ ಮಾಸೆ ನವವಿಂಶತಿತಮೇ ದಿನಾಂಕೆ, ಜನವರಿ ತಿಂಗಳಿನ 29ನೇ ತಾರೀಕಿನಂದು ಪ್ರಾಣಾನ್ ಅತ್ಯಜತ್, ಪ್ರಾಣವನ್ನು ಬಿಟ್ಟನು. ಕೇವಲ 56 ವರ್ಷಕ್ಕೆ ಶೂರನಾದಂತಹ ರಾಣಾ ಪ್ರತಾಪನ ಜೀವನ ಯಾತ್ರೆ ಎನ್ನುವಂಥದ್ದು ಮುಗಿದಿತ್ತು. ತದನಂತರಂ ಅಸ್ಯ ಪುತ್ರಃ ಅಮರಸಿಂಹ ರಾಣಾ ಪ್ರತಾಪಸ್ಯ ಮನೋಕಾಮನಾಂ ಪೂರಯಾಮಾಸ. ತದನಂತರದಲ್ಲಿ ಅವನ ಮಗನಾದಂತಹ ಅಮರಸಿಂಹ ಎನ್ನುವನು ರಾಣಾ ಪ್ರತಾಪನ ಮನೋಕಾಮನೆಯನ್ನು, ಮನಸ್ಸಿನ ಇಚ್ಛೆಯನ್ನು ಪೂರೈಸಿದನು. ಮಹಾರಾಣಾ ಪ್ರತಾಪಸಿಂಹಸ್ಯ ದೇಶಭಕ್ತಿ ತಥಾ ಸ್ವಾತಂತ್ರ್ಯ ಸಮರೇ ಯೋಗದಾನಂ ಸದಾ ಸ್ಮರಣೀಯಂ. ರಾಣಾ ಪ್ರತಾಪನ ದೇಶಭಕ್ತಿ ಹಾಗೂ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ, ಸಮರದಲ್ಲಿ ಅವನ ಯೋಗದಾನವನ್ನು, ಅಂದರೆ ಅವನ ಕೊಡುಗೆಯನ್ನು ಸದಾ ಸ್ಮರಣೀಯಂ, ಯಾವಾಗಲೂ ಸ್ಮರಿಸುವಂಥದ್ದು. ತಸ್ಯ ಆತ್ಮೀಯ ಅಶ್ವಃ ಚೇತಕೋಪಿ ಸ್ಫೂರ್ತಿದಾಯಕ, ಅವನ ಆತ್ಮೀಯವಾದಂತಹ ಅಶ್ವವಾದಂತಹ ಚೇತಕವೂ ಕೂಡ ಅವನಿಗೆ ಸ್ಫೂರ್ತಿಯನ್ನು ಕೊಡುವಂಥದ್ದು. ಯುದ್ಧದ ಸಮಯದಲ್ಲಿ ಸಹಾಯ ಮಾಡ್ತಾ ಇರುವಂತಹ ಚೇತಕ ಎನ್ನುವಂತಹ ಅಶ್ವವು ಕೂಡ ಇವನಿಗೆ ಸ್ಫೂರ್ತಿದಾಯಕವಾದದ್ದು. ಅತಃ ಭಾರತ ಗಣರಾಜ್ಯೇನ ಅಸ್ಯ ಸ್ಮೃತೌ ಮುದ್ರಾ ನಾಣಕಂ ಅಪಿ ಪ್ರಕಾಶಿತಂ. ಇವನ ನೆನಪಿಗೋಸ್ಕರವಾಗಿ ಭಾರತ ಗಣರಾಜ್ಯೇನ, ಕೇಂದ್ರದ ಭಾರತ ಸರ್ಕಾರವು ಕೂಡ ಅಸ್ಯ ಸ್ಮೃತವು, ಇವನ ನೆನಪಿಗೋಸ್ಕರವಾಗಿ ಮುದ್ರಾ ಅಂದರೆ ಸ್ಟಾಂಪ್, ಪೋಸ್ಟಲ್ ಸ್ಟಾಂಪನ್ನು, ನಾಣಕಂ ಅಂತಂದರೆ ಕಾಯಿನ್ಸ್, ನಾಣ್ಯವನ್ನು, ಅಪಿ ಪ್ರಕಾಶಿತಂ, ಇದನ್ನು ಕೂಡ ಪ್ರಕಾಶಿಸಿದೆ. ವೀರಾಧಿವೀರಸ್ಯ ಮಹಾರಾಣಾ ಪ್ರತಾಪ ಸಿಂಹಸ್ಯ ಏವ ಆರೂಢಚೇತ ವಿಗ್ರಹ ಸಂಸದೀಯ ಭವನಸ್ಯ ಪುರತಃ ಸಂಸ್ಥಾಪಿತಃ. ವೀರಾಧಿವೀರಸ್ಯ, ಶೂರಾಧಿಶೂರನಾದಂತಹ ರಾಣಾ ಪ್ರತಾಪನ ಅಶ್ವಾರೂಢ ಚೇತಕ ವಿಗ್ರಹ, ಕುದುರೆಯಾದಂತಹ ಚೇತಕದ ಮೇಲೆ ಕುಳಿತಿರುವಂತಹ ವಿಗ್ರಹವನ್ನು ಭಾರತ ಸರ್ಕಾರವು ಸಂಸತ್ ಭವನದ ಎದುರಿಗೆ ಪುರತಃ ಸ್ಥಾಪಿಸಲ್ಪಟ್ಟಿದೆ. ಏತಾದೃಶ ದೇಶಭಕ್ತಾ ಪುರಾ ಭಾರತೆ ಆಸನ್. ಈ ರೀತಿಯಾದಂತಹ ದೇಶಭಕ್ತರು ಹಿಂದೆ ಭಾರತೆ ಆಸನ್, ಭಾರತ ದೇಶದಲ್ಲಿದ್ದರು. ಅದ್ಯಾಪಿ ವರ್ತಂತೆ, ಇವತ್ತಿಗೂ ಕೂಡ ಇದ್ದಾರೆ. ಅತಃ ವಯಮಪಿ ಏತಾದೃಶಾನಾಂ ಚರಿತಂ ಪಠಿತ್ವಾ ದೇಶಭಕ್ತಾ ಭವೇಮ. ಆದ್ದರಿಂದ ನಾವು ಈ ರೀತಿಯಾದಂತಹ ವೀರರು, ಶೂರರು ಮುಂತಾದಂಥವರ ದೇಶಭಕ್ತಿಯ ಚರಿತ್ರೆಯನ್ನು ಓದಿ ಸಾರ್ಥಕವನ್ನು ಹೊಂದೋಣ. ಆತ್ಮೀಯ ವಿದ್ಯಾರ್ಥಿಗಳೇ, ನೀವು ಭಾರತದ ಸಂಸ್ಕೃತಿ, ಕಲೆ ಇತ್ಯಾದಿಗಳ ಬಗ್ಗೆ ಅನೇಕ ವಿಧವಾಗಿ ಕೇಳಿದ್ದೀರಿ.
ಅದರಲ್ಲಿಯೂ ಕೂಡ ರಾಣಾ ಪ್ರತಾಪನು ವೀರವಾಗಿ ಮೊಘಲ್ ಮತ್ತು ಬೇರೆ ವಿದೇಶಿ ಚಕ್ರವರ್ತಿಗಳೊಟ್ಟಿಗೆ ವೀರವಾಗಿ ಹೋರಾಡಿದಂತಹ ಒಬ್ಬ ಉತ್ತಮನಾದಂತಹ ರಾಜನು, ಅನುಸರಣೆಗೆ ಯೋಗ್ಯನಾದಂತಹ ಒಬ್ಬ ರಾಜ. ಇವನ ಜೀವನ ಚರಿತ್ರೆಯನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ತಿಳಿದುಕೊಂಡು ಹಾಗೂ ಬೇರೆ ಬೇರೆ ರೀತಿಯಾದಂತಹ ದೇಶಕ್ಕಾಗಿ ತ್ಯಾಗ ಮಾಡಿದಂತಹವರ ಜೀವನ ಚರಿತ್ರೆಯನ್ನು ತಿಳಿದುಕೊಂಡು ಸಾರ್ಥಕ್ಯವನ್ನು ಅನುಭವಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ಪಾಠವನ್ನು ಮುಗಿಸ್ತಾ ಇದ್ದೇನೆ. ಸರ್ವೇಭ್ಯಃ ಧನ್ಯವಾದಃ.